ಸೊ ಈ ಮಧ್ಯಸ್ಥಿಕೆ ಅಂದರೆ ಏನು ಸರ್? ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ. ಮಧ್ಯಸ್ಥಿಕೆದಾರ ತನ್ನ ಒಪಿನಿಯನ್ ಕೊಡೋದಿಲ್ಲ. He is not a He will judge. not form a judgment. He is not a He is judge. not a judge. He is not writing any judgment. It is not a court. It is not a court. By giving a judgment, the judge invites one enemy, Exactly. one enemy minimum. ಹೌದು, ಮಿನಿಮಮ್ 2 enemy ಆಗೋ ಚಾನ್ಸ್ ಇದೆ, ಒಂದಂತೂ ಗ್ಯಾರಂಟಿ. ಸೊ ನ್ಯೂಟ್ರಲ್ ಪರ್ಸನ್, ನ್ಯೂಟ್ರಲ್ ಪ್ಲೇಸ್ ಈಸ್ ಇಂಪಾರ್ಟೆಂಟ್ ಟು ಮೀಡಿಯೇಷನ್. ಸೊ ಪಾರ್ಟಿಗಳಿಗೂ ಸಮಯ ಉಳಿತು, ಕೋರ್ಟಿಗೂ ಸಮಯ ಉಳಿತು, ಕೇಸು ಕಡಿಮೆ ಆಯಿತು, Yes. ವ್ಯಾಜ್ಯವು ಪರಿಹಾರ ಆಯಿತು. ಪರಿಹಾರ ಆಯಿತು. ಸರ್, ನಿಮಗೆ ನನಗೆ ಜಗತ್ತಿನಲ್ಲಿ ನಮ್ಮ ದೇಶದಲ್ಲಿ ಎಲ್ರಿಗೂ ಗೊತ್ತಿರೋ ಒಂದು ಸಾಮಾನ್ಯ ಸಂಗತಿ ಅಂದರೆ ಪೆಂಡೆನ್ಸಿ ಆಫ್ ಕೇಸಸ್. ಕೋಟ್ಯಾಂತರ ವ್ಯಾಜ್ಯಗಳು ಸುಪ್ರೀಂ ಕೋರ್ಟಿಂದ ನಮ್ಮ ಲೋಕಲ್ ಕೋರ್ಟ್ ತನಕನೂ ಪೆಂಡೆನ್ಸಿ ಇದೆ. ಕೋಟಿಗಟ್ಟಲೆ ಕೇಸಸ್ ಇದ್ದಾವೆ. ಆಮೇಲೆ ಅದೇ ಎಷ್ಟು ಬೇಗ ತ್ವರಿತವಾಗಿ ನ್ಯಾಯ ನಿರ್ಣಯ ಆಗಬೇಕು ಅನ್ನೋದ್ರ ಬಗ್ಗೆ ಆಮೇಲೆ ಮಾತಾಡ್ಬೋದು ನಾವು. ಬಟ್ ಈ ನ್ಯಾಯದಾನದಲ್ಲಿ ಸ್ಪೀಡ್, ತ್ವರಿತವಾಗಿ ನ್ಯಾಯದಾನ ಮಾಡಬೇಕು ಅನ್ನೋ ಮೂಲ ಉದ್ದೇಶಕ್ಕೆ ಅನುಗುಣವಾಗಿ ಈ ಮೀಡಿಯೇಷನ್, ಮಧ್ಯಸ್ಥಿಕೆ ಅಂತಿದೆಯಲ್ಲ ಸರ್, ತಾವು ಮಧ್ಯಸ್ಥಿಕೆಯ ಟ್ರೈನರ್ ಆಗಿದ್ದೀರಿ ಮತ್ತು ತುಂಬ ಮಧ್ಯಸ್ಥಿಕೆ ಯಶಸ್ವಿಯಾಗಿ ನಡೆಸ್ತಾ ಇದ್ದೀರಿ. ಸೊ ಈ ಮಧ್ಯಸ್ಥಿಕೆ ಅಂದರೆ ಏನು ಸರ್? ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ. ಮಧ್ಯಸ್ಥಿಕೆ ಅನ್ನೋದು ಒಂದು ಪರಿಕಲ್ಪನೆ. ನೀವೀಗಾಗಲೇ ಹೇಳಿದ ಹಾಗೆ ಕೋರ್ಟ್ಗಳಲ್ಲಿರುವಂಥ ಒತ್ತಡ, ಕೇಸಿನ ಒತ್ತಡ ಬಹಳ ಆಗಿದೆ. ಪೆಂಡೆನ್ಸಿ ಅನ್ನೋದು ಬಹಳ ಆಗಿದೆ. ಸಾಧಾರಣವಾಗಿ ಒಂದು ಪೆಂಡೆನ್ಸಿ ಒಂದು ಹಂತದಲ್ಲಿದ್ದಾಗ ಅದಕ್ಕೆ ನೀವು ಸೀಮಿತವಾಗಿ ಅಷ್ಟೇ ನ್ಯಾಯದಾನ ಮಾಡ್ತಾ ಹೋದಾಗ ಅದು ಪೆಂಡೆನ್ಸಿ ಅನಿಸಲ್ಲ. ಹೋಗ್ತಾ ಹೋಗ್ತಾ ಏನಾಗಿದೆ, ಲಕ್ಷಗಟ್ಟಲೆ ಕೇಸು, ಕೋಟಿಗಟ್ಟಲೆ ಕೇಸುಗಳು ಆಗ್ತಾಯಿದ್ದಾರೆ. ಅಂದರೆ ಜನರು ಕೋರ್ಟಿಗೆ ಬರೋದು ಜಾಸ್ತಿ ಆಗ್ತಾಯಿದೆ. ಅಲ್ಲಿರುವಂಥ ನ್ಯಾಯಾಧೀಶರುಗಳು ಅದನ್ನು ವಿಲೇವಾರಿ ಮಾಡಲಿಕ್ಕೆ ಕಷ್ಟ ಆಗ್ತಾಯಿದೆ. ಇತ್ಯರ್ಥವನ್ನು ಏನು ಹೇಳ್ತಾರೆ, ಆ ಸಮಯದೊಳಗೆ ಕೊಡಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಕೇಸುಗಳು ಜಾಸ್ತಿ ತಡ ಆಗ್ತಾ ಆಗಿದ್ದರಿಂದ ಪೆಂಡೆನ್ಸಿ ಇದಾಗ್ತಾಯಿದೆ. ಈಗ ನಮಗೆಲ್ಲರೂ ಗೊತ್ತಿರೋ ವಿಷಯ, ನಮ್ಮ ದೇಶದಲ್ಲಿ 5,40,00,000 ಕೇಸೇನೋ ಬಾಕಿ ಇದೆ ಅಷ್ಟೇ, ಜಾಸ್ತಿ ಇಲ್ಲ. ಬರೀ 5 ಕೋಟಿ ಅಷ್ಟೇ. 140 ಕೋಟಿ ಕಡಿಮೆ ಅಂತೀರಿ ನೀವು? ಹೌದು, 140 ಕೋಟಿ ಇದರಲ್ಲಿ ಅದು 5 ಕೋಟಿ ಅಷ್ಟೇ ಕೇಸ್ ಇರೋದು. ಹಾಗಾಗಿ ಏನಾಗಿದೆ, ಪರ್ಯಾಯ ವ್ಯವಸ್ಥೆಗಳು ಅಂದರೆ ನೀವೀಗ ಇರೋ ವ್ಯವಸ್ಥೆ ಮೂಲಕವೇ ಅದಕ್ಕೆ ನ್ಯಾಯದಾನದ ಮೂಲಕವೇ ಅದಕ್ಕೆ ಪರಿಹಾರ ಕಂಡುಕೊಡ್ಬೇಕು ಅಂದರೆ ಅದು ಸಾಧ್ಯ ಆಗ್ತಾಯಿಲ್ಲ. ಒಂದು ಜಡ್ಜಿಗೆ ಬಹುಶಃ 100 ಕೇಸ್ ಇದ್ದರೆ ಒಂದು ಕೋರ್ಟ್ನಲ್ಲಿ ಆತ ಅದನ್ನು ಸುಲಭದಲ್ಲಿ ಅದನ್ನು ಇತ್ಯರ್ಥ ಮಾಡ್ಬೋದು. 200 ಇದ್ದರೆ ಸ್ವಲ್ಪ ಕಷ್ಟದಲ್ಲಿ ಮಾಡ್ಬೋದು, 300 ಇದ್ದರೆ ಮಾಡ್ಬೋದು. ಒಂದೊಂದು ಜಡ್ಜಿಗೂ 3,000 2,000 ಕೇಸ್ ಇದ್ದಾಗ ಪಾಪ ಆತ ಏನು ಮಾಡಬೇಕು ಸರ್? ನಮ್ಮ ಹೈಕೋರ್ಟಲ್ಲೇ, ಕರ್ನಾಟಕ ಹೈಕೋರ್ಟಲ್ಲೇ ಕೆಲವು ನ್ಯಾಯಾಧೀಶರುಗಳು 300, 400, 500 ಕೇಸ್ಗಳನ್ನ ದಿವಸಕ್ಕೆ ಅಟೆಂಡ್ ಮಾಡಿ ನಾವೇ ನೋಡಿದ್ದಿದೆ. ಕೋರ್ಟ್ನಲ್ಲಿ ಹಾಕಿರುವಂಥ ಲಿಸ್ಟ್ಗಳಿದೆಯಲ್ಲ ಅವತ್ತಿನ ಪ್ರಕರಣಗಳು, ಒಂದೊಂದು ಕೋರ್ಟಲ್ಲಿ 200, 300 ಇರುತ್ತೆ. 600 ಇದ್ದಂಥ ಒಂದು ಸಂದರ್ಭಗಳು ನೋಡಿದ್ದೇವೆ. ಆ 600 ಕೇಸನ್ನು ಅವರು ತಗೊಂಡು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರೋದು ನೋಡಿದ್ದೇವೆ. ಆದರೆ ಅದರಲ್ಲಿ 600 ಕೇಸಲ್ಲಿ ಎಷ್ಟು ಕೇಸು ಇತ್ಯರ್ಥ ಆಗ್ಬೋದು? ಜಾಸ್ತಿ ಅಂದರೆ 100 ಆಗ್ಬೋದು. ಇನ್ನು ಉಳಿದಿದ್ದ 500 ಕೇಸು ಮರುದಿನಕ್ಕದ್ದು ಪೆಂಡೆನ್ಸಿ ಆಗೋಯಿತು. ಹೀಗಾಗಿ ಏನಾಗಿದೆ, ಪರ್ಯಾಯ ವ್ಯವಸ್ಥೆಗೆ ಅವಕಾಶ ಇದೆ. ಪರ್ಯಾಯ ವ್ಯವಸ್ಥೆಗೆ ನಾವು ಸ್ವಾಗತಿಸಬೇಕಾಗ್ತದೆ. ಹಾಗಾಗಿ ಹುಟ್ಟುಕೊಂಡಂಥ ಕೆಲವು ಪರ್ಯಾಯ ವ್ಯವಸ್ಥೆಯ ವಿಧಾನಗಳಲ್ಲಿ ಮಧ್ಯಸ್ಥಿಕೆ ಸಹ ಒಂದು. ಅಂದರೆ ನ್ಯಾಯದಾನಕ್ಕೆ ಕೋರ್ಟ್ ಅಲ್ಲದೆ ಕೋರ್ಟ್ನ ಹೊರಗಡೆ ಅದಕ್ಕೆ ಇತ್ಯರ್ಥವಾಗಿ ಪರಿಹಾರವನ್ನು ಕೊಟ್ಟು ಎರಡೂ ಪಕ್ಷಗಾರಿಗೆ ಸಮಾಧಾನ ಮಾಡುವಂಥ ಒಂದು ಪರಿಕಲ್ಪನೆ ಮಧ್ಯಸ್ಥಿಕೆ. ಮಧ್ಯಸ್ಥಿಕೆ ಅಂತ ಹೇಳಿದುಕೊಳ್ಳೇನಾಗುತ್ತೆ, ಅದು ಕೋರ್ಟ್ನಲ್ಲಾಗಲ್ಲ. ಒಂದು ಬೇರೆ ಭಿನ್ನವಾದ ಸ್ಥಳದಲ್ಲಿ, ಒಂದು ಶಾಂತವಾದ ವಾತಾವರಣದಲ್ಲಿ ಅದಕ್ಕೆ ಒಂದು ಸ್ಥಳ ಇಟ್ಟು ಅಲ್ಲಿ ಒಬ್ಬರು ಮಧ್ಯಸ್ಥಿಕೆದಾರ ಇರ್ತಾರೆ. ಎರಡೂ ಪಕ್ಷದವರು ಬರ್ತಾರೆ, ಕೂತು ಚರ್ಚೆ ಮಾಡಿ ಅಲ್ಲಿ ಅವರ ಮಧ್ಯೆ ವಾದ ವಿವಾದದ ಚರ್ಚೆ ಆದಮೇಲೆ ಯಾವುದೋ ಒಂದು ರೀತಿಯಲ್ಲಿ ಅವರವರಲ್ಲಿ ವಿನ್ ವಿನ್ ಸಿಚುವೇಶನ್ ಅಂತ ಹೇಳ್ತೀವಿ ನಾವು. ಬೋತ್ ವಿಲ್ ಗೆಟ್ ವಿನ್ ವಿನ್. ಕೋರ್ಟ್ಗೆ ಹೋದಾಗ ಏನಾಗುತ್ತೆ, ಇಟ್ ಈಸ್ ವಿನ್ ಲೂಸ್. ಇನ್ ಮೀಡಿಯೇಷನ್ ಇಟ್ ಈಸ್ ವಿನ್ ವಿನ್. ಸೊ ಅದಾದಾಗ ಏನಾಗುತ್ತೆ, ಅವರು ಎಲ್ಲೋ ಒಂದು ಕಡೆ ನೆಮ್ಮದಿ ಕಾಣ್ತದೆ. ಹಾಗಾಗಿ ಮಧ್ಯಸ್ಥಿಕೆ ಅನ್ನೋ ಒಂದು ಪರಿಕಲ್ಪನೆ ಹುಟ್ಟುಕೊಂಡು ಈಗಾಗಲೇ ಸುಮಾರು ಒಂದು 15-20 ವರ್ಷ ಆಗ್ತಾ ಬಂತು ನಮ್ಮ ಭಾರತ ದೇಶದಲ್ಲಿ. ಇದು ಶುರುವಾಗಿದ್ದು 2002ರಲ್ಲಿ ಮಧ್ಯಸ್ಥಿಕೆ ಕೇಂದ್ರಗಳನ್ನು ಹುಟ್ಟಾಕಿದ್ರು, ಮಧ್ಯಸ್ಥಿದಾರನ ತಯಾರು ಮಾಡಿದರು, ತರಬೇತಿ ಮಾಡಿದ್ರು, ಕೇಸ್ಗಳನ್ನ ಅವ್ರ ಮುಂದೆ ಕಳಿಸ್ಕೊಟ್ರು. ಮಧ್ಯಸ್ಥಿದಾರರು 3ನೇ ತಟಸ್ಥ ವ್ಯಕ್ತಿಯಾಗಿ ಕೂತು ಎರಡೂ ಪಕ್ಷಗಳ ಮಧ್ಯೆ ಅವ್ರಿಗೆ ಯಾವುದು ಸರಿ ಯಾವುದು ಸರಿಯಲ್ಲ ಆ ಸಾಧಕ ಬಾಧಕವನ್ನು ಅವರಿಗೆ ಪರಿಚಯ ಮಾಡಿಕೊಟ್ಟಾಗ ಅವರೇ ನನ್ನ ಕೇಸನ್ನು ಬಹುಶಃ ನಾನು ಕೋರ್ಟಿನಲ್ಲಿಯೇ ಇತ್ಯರ್ಥ ಕಾಣಬೇಕು ಅಂತ ಹೋದರೆ ನನಗೆ ಇತ್ಯರ್ಥ ಸಿಕ್ಕಲಿಕ್ಕೆ ಎಷ್ಟೋ ವರ್ಷ ಆಗ್ಬೋದು.
ವರ್ಷ ಆದರೂ ಬೇಗ ಆದರೂ ನನ್ನ ನೆಮ್ಮದಿಗೆ ಅದು ಆಗಲಿಕ್ಕಿಲ್ಲ. ಯಾಕಂದರೆ ಯಾರೋ ಒಬ್ರಿಗೆ ಗೆದ್ದಂಥ ಭಾವನೆ ಇರುತ್ತೆ, ಇನ್ನೊಬ್ರಿಗೆ ಸೋತಂಥ ಭಾವನೆ ಇರುತ್ತೆ. ಅದರ ಬದಲು ಈ ಮಧ್ಯಸ್ಥಿಕೆ ಮೂಲಕ ನಾನು ಪರಿಹಾರವನ್ನು ಕಂಡುಕೊಂಡು ನೆಮ್ಮದಿಯನ್ನು ಪಡೆಯಬಹುದು ಅನ್ನೋ ಒಂದು ಭಾವನೆ ಈಗ ನಮ್ಮಲ್ಲಿ ಬಂದಿದೆ. ಈ ಮಧ್ಯಸ್ಥಿಕೆ ಶುರುವಾಗಿದ್ದು ಒಂದು 20 ವರ್ಷದ ಹಿಂದೆ. ನಾವು ಅದನ್ನು ಕೋರ್ಟ್ ರೆಫರ್ಡ್ ಮೀಡಿಯೇಷನ್ ಅಂತ ಹೇಳ್ತಿದ್ವಿ. ಅಂದರೆ ಯಾವುದೋ ಒಂದು ಕೇಸ್ ಇರಲೇಬೇಕು ಸಿವಿಲ್ ವ್ಯಾಜ್ಯದಲ್ಲಿ. ಆ ಸಿವಿಲ್ ವ್ಯಾಜ್ಯದಲ್ಲಿ ಎರಡೂ ಪಕ್ಷದಾರರು ಇರಬೇಕು. ಆ ಎರಡೂ ಪಕ್ಷಗಾರರನ್ನು ನ್ಯಾಯಾಲಯದ ಮೂಲಕ ಆ ಮಧ್ಯಸ್ಥಿಕೆ ಕಳಿಸ್ಕೊಟ್ಟು ಎರಡೂ ಪಕ್ಷದವರು ಆ ನ್ಯಾಯಾಲಯದಿಂದ ಮಧ್ಯಸ್ಥಿಕೆ ಕೇಂದ್ರಕ್ಕೆ ಹೋಗಿ ಕೂತು ಎದುರು ಬದು ಕೂತು ಚರ್ಚೆ ಮಾಡಿ ಒಂದು ಗಂಭೀರವಾದ ಒಂದು ಸ್ಥಳದಲ್ಲಿ ಕೂತು ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನು ಅರಿತು ಫೆಸಿಲಿಟೇಷನ್ ಅಂತ ಹೇಳ್ತೀವಿ ನಾವು, ಸಮನ್ವಯತೆ, ಎರಡೂ ಪಕ್ಷಗಾರರ ಮಧ್ಯೆ ಈ ಮಧ್ಯಸ್ಥಿಕೆದಾರ ಕೂತು ಸಮನ್ವಯ ಕಾರಣಕ್ಕಾಗಿ ಇದರಲ್ಲಿ ಯಾವುದು ಒಳಿತು, ಯಾವುದನ್ನು ಒಪ್ಕೊಂಡ್ರೆ ಇಲ್ಲಿ ಬಹುಶಃ ಪರಿಹಾರ ಕಾಣ್ಬೋದು, ನೆಮ್ಮದಿಯನ್ನು ಕಾಣ್ಬೋದು ಅಂತ ಕಂಡುಹಿಡಿದಂಥ ಒಂದು ಈ ಪರಿಕಲ್ಪನೆ. ಸೊ ಮೀಡಿಯೇಷನ್ ಈಸ್ ಅನ್ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರಿಡ್ರೆಸಲ್ ಫೋರಮ್. ಓಕೆ, ದಿಸ್ ಹ್ಯಾಸ್ ಎಮರ್ಜ್ಡ್ ಫ್ರಮ್ ದ ಲಾಸ್ಟ್ 20 years. ಈಗ ಭಾಳಷ್ಟು ಆವಿಷ್ಕಾರಗಳನ್ನ ಅದು ಕಂಡಿದೆ ಬಂದ ಮೇಲೆ. ನಿಮಗೇನೊಂದು ಪ್ರಶ್ನೆ ಇತ್ತು. ಈಗ ತಾವು ಹೇಳ್ದಂಗೆ ಈ ತಾವು ಸಿವಿಲ್ ವ್ಯಾಜ್ಯಗಳಲ್ಲಿ ಅಂತ ಒಂದು ಹೇಳಿದಿರಿ. ಹೌದು. ಈ ಮೀಡಿಯೇಷನ್ ಈಸ್ ಇಟ್ ಓನ್ಲಿ ಕನ್ಫೈನ್ಡ್ ಟು ಸಿವಿಲ್ ಕೇಸಸ್? ಎಸ್, ಇಸ್ ದ ಫಸ್ಟ್ ಕ್ವಶನ್. ಎಸ್, ಸಿವಿಲ್ ಕೇಸಸ್ಗೆ ಇದು ಕನ್ಫೈನ್ಡ್ ಅಂತ ಹೇಳ್ತೇವೆ. ಯಾಕಂದರೆ ಇಲ್ಲಿ ನಾವು ಮಾತಾಡ್ತಿರೋದು ಇಬ್ಬರಿಗೂ ಗೆಲುವಿನ ಭಾವನೆ, ವಿನ್ ವಿನ್ ಸಿಚುವೇಶನ್. ಕ್ರಿಮಿನಲ್ ಕೇಸ್ಗಳಲ್ಲಿ ನಾವು ಆ ಗೆಲುವಿನ ಭಾವನೆ ನೋಡೋಕ್ಕಾಗಲ್ಲ. ಯಾವುದೋ ಒಂದು ಮರ್ಡರ್ ಕೇಸ್ ಇರ್ಬೋದು, ಇನ್ನೊಂದು ಯಾವುದೋ ಒಂದು ರೇಪ್ ಸಂಬಂಧಪಟ್ಟ ಕೇಸ್ ಇರ್ಬೋದು. ಹಾಗಾಗಿ ಇದಕ್ಕೆ ನಾವು ಅದನ್ನು ಹೋಲಿಸ್ಲಿಕ್ಕಾಗಲ್ಲ. ಸೊ ಮೀಡಿಯೇಷನ್ ಈಸ್ ಲಿಮಿಟೆಡ್ ಟು ಆಲ್ ಸಿವಿಲ್ ಕೇಸಸ್, ಸಿವಿಲ್ ನೇಚರ್ಡ್ ಕೇಸಸ್. ಹಾಂ, ತಾವು ಹೇಳ್ದಂಗೆ ಈಗ ನ್ಯಾಯಾಲಯಗಳಲ್ಲಿ ಕೋರ್ಟ್ಗಳಲ್ಲಿ ಬಂದ ಜಡ್ಜ್ಮೆಂಟು ಒಬ್ಬನ ಪರವಾಗಿರುತ್ತೆ, ಒಬ್ಬರಿಗೆ ಗೆಲುವಾಗುತ್ತೆ, ಒಬ್ಬರಿಗೆ ಸೋಲಾಗುತ್ತೆ. ದಟ್ ಈಸ್ ದ ಸಿಸ್ಟಮ್. ಹೌದು. ಅದು ಒಂದು ಮಾತಿದೆಯಲ್ಲ ಸರ್, ಗೆದ್ದವನು ಸೋತವನು ಸತ್ತಾಳೆ. ಹೌದು. ಸೊ ಈ ಮೀಡಿಯೇಷನ್ನಲ್ಲಿ ಹಾಗಾಗಲ್ಲ. ಯಾಕಂದರೆ ಅವೇ ಎರಡು ಕಕ್ಷಿದಾರರು ನಿಮ್ಮ ಹತ್ರ ಬಂದು, ಐ ಮೀನ್ ಮೀಡಿಯೇಷನ್ ಸೆಂಟರ್ದಲ್ಲಿ ಬಂದು ಇನ್ ದ ಪ್ರೆಸೆನ್ಸ್ ಆಫ್ ಎ ಮೀಡಿಯೇಟರ್, ಕರೆಕ್ಟ್, ವೆದರ್ ಅಂಡರ್ ಹಿಸ್ ಗೈಡೆನ್ಸ್ ಆರ್ ಇಲ್ಲಿ 2-3 ವಿಷಯ ಬರುತ್ತೆ. ವೆದರ್ ದ ಮೀಡಿಯೇಟರ್ ಕ್ಯಾನ್ ಇನ್ಫ್ಲೂಯೆನ್ಸ್ ಅಕಾರ್ಡಿಂಗ್ ಟು ಹಿಮ್. ಈಗ ಅವ್ರಿಗೆ ಅನಿಸುತ್ತೆ, ಈಗ ನೀವು ವಕೀಲರು ಆಗಿದ್ದೀರಿ, ಇಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದ್ದೀರಿ, ಮತ್ತು ನಿಮಗೆ ಯಾವ್ದು ಸರಿ ತಪ್ಪು ಅಂತ ಗೊತ್ತಾಗ್ಬಿಡುತ್ತೆ. ಸಹಜವಾಗಿ ಇಟ್ಸ್ ಎ ಕಾಮನ್ ಸೆನ್ಸ್ ಅಂದ್ಕೋಬೋದು. ಆವಾಗ ಯಾವುದೋ ಒಂದು ಕಕ್ಷಿದಾರದ್ದು ಪಾರ್ಟಿ ಎ ಯು ಸೀಮ್ಸ್ ಟು ಬಿ ರೈಟ್ ಆ್ಯಂಡ್ ಬಿ ಅಷ್ಟು ಸರಿ ಇಲ್ಲ ಅಂದಾಗ ವೆದರ್ ಮೀಡಿಯೇಟರ್ ಇನ್ಫ್ಲೂಯೆನ್ಸ್. ಹೆಗ್ಡೆಯವರೇ, ಮೀಡಿಯೇಟರ್ ಅಂತ ಹೇಳುವವನು, ಮಧ್ಯಸ್ಥಿಕೆದಾರ ಅಂತ ಹೇಳುವವನು ತೀರ್ಪುಗಾರ ಅಲ್ಲ. ಯಾವುದೇ ತೀರ್ಪನ್ನು ಕೊಡೋದಿಲ್ಲ. ಒಂದು ಸಜೆಷನ್ ಕೊಡ್ಬೋದಾ ಅಂತ? ಯಾವ ಸಜೆಷನ್ನು ಕೊಡೋದಿಲ್ಲ ಅವನು. ನಾನು ನಿಮ್ಮೊಂದು ಮೊದಲೇ ಒಂದು ಪದ ಹೇಳಿದೆ, ಸಮನ್ವಯಕಾರಕ ಅಂತ. ಸಮನ್ವಯಕಾರಕ ಅಂದರೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಎರಡೂ ಪಕ್ಷಗಾರನ ಕೂತ್ಕೊಳಿಸಿ ಇಬ್ಬರಿಗೂ ಅವಕಾಶ ಕೊಟ್ಟು ಅವರವರಲ್ಲೇ ಮಾತನ್ನು ಬೆಳೆಸಿ ಆ ಬಾಂಧವ್ಯ ಏನು ಹೇಳ್ತೀವಿ ನಾವು, ಕಮ್ಯುನಿಕೇಷನ್, ಅದನ್ನು ಎಸ್ಟಾಬ್ಲಿಷ್ ಮಾಡಿ. ಸಾಧಾರಣವಾಗಿ ನಾವು ನೋಡ್ತಿರೋದಂದರೆ ಪಕ್ಷಗಾರರಲ್ಲಿ ಎಷ್ಟೋ ಸತಿ ಏನಾಗಿರುತ್ತೆ, ಬಾಂಧವ್ಯ ಬಿಟ್ಟೋಗಿರುತ್ತೆ, ಕಮ್ಯುನಿಕೇಷನ್ ಬಿಟ್ಟೋಗಿರುತ್ತೆ ಈ ವ್ಯಾಜ್ಯದಿಂದಾಗಿ. ಆ ವ್ಯಾಜ್ಯದಿಂದ ಹೊರಗೆ ತರಬೇಕಾಗ್ತದೆ. ಅದನ್ನು ಅವರ ಇಬ್ಬರ ಮಧ್ಯೆ ತಂದು ಇಬ್ಬರಿಗೂ ಅವರವರ ಕೇಸಿನ ಗುಣಾಂಶಗಳು, ಮೆರಿಟ್ ಆ್ಯಂಡ್ ಡಿಮೆರಿಟ್ನ ಅರ್ಥೈಸಿ ಅವರವರಿಗೆ ಬಿಟ್ಬಿಡೋದು ತೀರ್ಮಾನವನ್ನು. ನಾನು ಒಬ್ಬ ಮಧ್ಯಸ್ಥಿಕೆದಾರನಾಗಿ ಹೆಗಡೆಯವರೇ ನೀವು ಮಾಡ್ತಾ ಇರೋದು ತಪ್ಪು, ಈಗ ನೀವು ಈಗ ಕೆಂಪು ಶರ್ಟ್ ಹಾಕೊಂಡಿದ್ದೀರಿ, ಸರಿ ಇರ್ಬೋದೇನೋ, ತಪ್ಪಿರ್ಬೋದು ನೋಡಿ, ಇದು ಬಹುಶಃ ತಪ್ಪು, ನೀವು ಕೆಂಪು ಶರ್ಟ್ ತೆಗೆದುಬಿಟ್ಟು ಹಳದಿ ಶರ್ಟ್ ಹಾಕೊಳ್ಳಿ ಅಂತ ಹೇಳಿದ್ರೆ ನಿಮಗೆ ಅದು ಇಷ್ಟ ಆಗದೆ ಇರ್ಬೋದು. ನೀವೇನೋ ಒಪಿನಿಯನ್ ಮೇಕರ್. ಐ ಹ್ಯಾವ್ ಮೇಡ್ ಮೈ ಒಪಿನಿಯನ್ ಆನ್ ಯು. ಅದ್ರ ಬದಲು ನಿಮ್ಮಲ್ಲಿ ಆ ಸೃಷ್ಟಿಯನ್ನು ತಂದು ನಿಮ್ಮ ಏನು ಹೇಳ್ತಾರೆ, ನಿಮ್ಮ ವಿಚಾರ ಲೋಕವನ್ನಿದೆಯಲ್ಲ, ವಿಚಾರ ದಾರಿಯಲ್ಲಿ ಅದನ್ನು ನಿಮ್ಮನ್ನು ತಂದು ನಿಮಗೆ ಕಾಣಿಸ್ಬೇಕು. ಬಹುಶಃ ನನ್ನ ಈ ಕೆಂಪು ಶರ್ಟ್ ಬದಲು ನಾನು ಹಳದಿ ಶರ್ಟ್ ಹಾಕಿದ್ರೆ ಬೆಟ್ರೇನೋ ಅಂತ ಅನಿಸೋದು ಮಧ್ಯಸ್ಥಿಕೆ ಕೆಲಸ. ಮಧ್ಯಸ್ಥಿಕೆದಾರ ತನ್ನ ಒಪಿನಿಯನ್ ಕೊಡೋದಿಲ್ಲ. He will not form a judgment. He is not a judge. He is not writing any judgment. It is not a court. It is not a court. Exactly. So the outcome of the mediation, ಈ mediationನಿಂದ ಏನೋ ಒಂದು ತೀರ್ಪು ಅಥವಾ ಬರುತ್ತೆ, ಅದು ಅಲ್ಲಿಗೆ ಫೈನಲ್ ಆಗುತ್ತಾ, ಆರ್ ಇಟ್ ಹ್ಯಾಸ್ ಟು ಬಿ ಟೇಕನ್ ಟು ದ ಕೋರ್ಟ್, ರೆಫರ್ಡ್? ಈಗ ಏನಾಗುತ್ತೆ ಅಂದರೆ ನೀವು ಹೇಳೋದ್ರಲ್ಲಿ ಉತ್ತರ ಹೌದು ಅಥವಾ ಇಲ್ಲ ಅಂದರೆ ಎಸ್ ಆ್ಯಂಡ್ ನೋ ಇಸ್ ಪಾಸಿಬಲ್. ಕೋರ್ಟ್ ನೆಕ್ಸ್ಟ್ ಮೀಡಿಯೇಷನ್ ಅಂತ ಹೇಳ್ತೀವಲ್ಲ, ಅದು ಒಂದು ಕೋರ್ಟಿಂದ ಬಂದಿರುತ್ತೆ. ಅಂದರೆ ನ್ಯಾಯಾಲಯ ಆ ಕೇಸನ್ನು ತಗೊಂಡಾಗ ಎಲ್ಲೋ ಆ ನ್ಯಾಯಾಧೀಶರು ಕಾಣುತ್ತೆ, ಬಹುಶಃ ಇದನ್ನು ನಾನು ಮಧ್ಯಸ್ಥಿಗೆ ಕಳಿಸಿದಾಗ ಎರಡೂ ಪಕ್ಷಗಾರರ ಬಾಂಧವ್ಯ ನೋಡಿ, ಅಂದರೆ ಅವರಲ್ಲಿ ಗಂಡ ಹೆಂಡತಿ ಇರ್ಬೋದು, ಬ್ಯಾಂಕ್ ಅಥವಾ ಕಸ್ಟಮರ್ ಇರ್ಬೋದು, ಲ್ಯಾಂಡ್ ಆರ್ಡ್ ಅಥವಾ ಟೆನೆಂಟ್ ಇರ್ಬೋದು, ಇದರಲ್ಲಿ ಏನು ಹೆಚ್ಚಿನ ವಿವಾದ ಇರುತ್ತೆ, ಒಂದೋ ಜಾಗ ಬಿಟ್ಕೊಡ್ಬೇಕು, ಒಂದೋ ಜಾಗ ರೆಂಟ್ ಕೊಡಬೇಕು, ಇಂಥದ್ದೇನೋ ವಿವಾದ ಇರುತ್ತೆ. ಬಹುಶಃ ಮಧ್ಯಸ್ಥಿಕೆಯಲ್ಲಿ ಇಬ್ಬರು ಕೂತು ಸಂಧಾನ ಮಾಡಿಕೊಂಡಾಗ ಅವರಿಗೆ ಅಲ್ಲಿ ಇತ್ಯರ್ಥ ಸಾಧ್ಯ, ನೆಮ್ಮದಿ ಸಾಧ್ಯ ಅಂತ ಕಳಿಸ್ಕೊಡ್ತಾರೆ. ಸೊ ಹಾಗೆ ಬಂದ ಕೇಸಲ್ಲಿ ಆ ತೀರ್ಮಾನವನ್ನು ಮಾಡಿದಾಗ
ಮತ್ತೆ ಅಂದರೆ ಆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಏನಿರ್ಬೋದು, ನಾನು ಒಂದು ಉದಾಹರಣೆ ಕೊಡ್ತೀನಿ. ನೀವು ಈಗ ಮನೆಯಲ್ಲ ಮಾಲೀಕರು, ನಾನು ನಿಮ್ಮಲ್ಲಿ ಬಾಡಿಗೆದಾರ. ನಾವಿಬ್ಬರು ಯಾವುದೋ ಒಂದು ಕಾರಣಕ್ಕೆ ನೀವು ಕೋರ್ಟ್ಗೆ ಹೋಗ್ತೀರಿ, ಪ್ರಶಾಂತ್ ಚಂದ್ರ ಅವರ ಮೇಲೆ ಮನೆ ಕೇಸ್ ಹಾಕಿದ್ದೀನಿ ನಾನು, ಅವರು ಖುಲಾಸೆ ಮಾಡಿಕೊಡ್ಬೇಕು, ಖಾಲಿ ಮಾಡಿಕೊಡ್ಬೇಕು ಅಂತ ನೀವು ಕೇಳ್ತೀರಿ. ಕೋರ್ಟು ಇದಿಷ್ಟಕ್ಕೆ ಯಾಕೆ ನಾನು ತೀರ್ಮಾನ ಕೊಡಬೇಕು, ಮಧ್ಯಸ್ಥಿಗೆ ಹೋಗಿನ ಕಳಿಸ್ತಾರೆ. ಮಧ್ಯಸ್ಥಿಕೆಯಲ್ಲಿ ನಾವು ಕೂತು, ಮಧ್ಯಸ್ಥಗಾರ ಮೂರನೇ ವ್ಯಕ್ತಿ ಇರ್ತಾನೆ, ತಟಸ್ಥ ಮೂರನೇ ವ್ಯಕ್ತಿ, ಅವನ ಮುಂದೆ ಕೂತು ಮಾತಾಡಿದಾಗ ನೀವು ಹೇಳ್ಬೋದು, ಪ್ರಶಾಂತ್ ಚಂದ್ರ ಅವರೇ, ನೀವು ನನಗೆ ಈ ಡಿಸೆಂಬರ್ ಒಳಗೆ ಮನೆ ಮಾಡಿಕೊಟ್ರೆ, ಅಂದರೆ 25/2025 ಡಿಸೆಂಬರ್ 31 ಕೊಟ್ಟರೆ, ನಾನು ಮುಂದಿನ ತಿಂಗಳು ಅಂದರೆ ಜನವರಿಯಿಂದ ಬರ್ತೀನಿ, ನನ್ನ ಮಗಳ ಮದುವೆ ಮಾಡಬೇಕು, ಹಾಗಾಗಿ ನನಗೆ ಜಾಗ ಬೇಕಾಗಿತ್ತು ಅಂದಾಗ ನಾನು ಬಹುಶಃ ಒಪ್ಕೊಂಡು ಆಯಿತು ಬಿಟ್ಟು ಕೊಡ್ತೀನಿ ಅಂತ ಹೇಳ್ತೀನಿ. ನಂದೇನೋ ಒಂದು ಬಾಕಿ ಇದೆ ಅಂದ್ಕೋಣ, ರೆಂಟು 6 ತಿಂಗಳಿಂದ ನಾನು ಯಾವುದೋ ಒಂದು ಕಾರಣಕ್ಕೆ ನಾನು ರೆಂಟ್ ಕೊಟ್ಟಿರಲ್ಲ. ನೀವು ಬಹುಶಃ ಹೇಳ್ಬೋದು, ನೀವು ಅದನ್ನು ಮಾಡೋದಿದ್ರೆ ನಿಮ್ಮಲ್ಲಿಗೆ ನಾನು ಕೇಳಿದ್ನಿಲ್ಲ ತಿಂಗಳಿಗೆ 10,000 ಬದಲು 8,000 ಕೊಟ್ಬಿಡಿ, 2,000 ನಾನು ಮನ್ನಾ ಮಾಡ್ತೀನಿ. ಬಹುಶಃ ನನಗೆ ಅದು ವಿನ್ ವಿನ್. ಅಂದರೆ ನನಗೆ 6 ತಿಂಗಳು ಉಳ್ಕೊಳ್ಳೋಕ್ಕೂ ಟೈಮ್ ಸಿಗ್ತು. ಈಗ ನಾವು ಮೇ ತಿಂಗಳಲ್ಲಿದ್ದೀವಿ ಅಂತ ಅಂದ್ಕೊಳ್ಳೋಣ, ಇನ್ನೊಂದು 6 ತಿಂಗಳು ಉಳ್ಕೊಳ್ಳೋಕೆ ಟೈಮ್ ಸಿಗ್ತು. ಅಷ್ಟೇ ಅಲ್ಲ, ನಾನು ಹಳೆ ರೆಂಟಿಗೂ 2,000 ಕಮ್ಮಿ ಮಾಡಿ ಮುಂದೆ ಕೊಡುವಂಥ 10,000 ಬದಲು 8,000 ಕೊಟ್ಕೊಂಡು ಹೋದಾಗ ಎಲ್ಲೋ ಒಂದು ಕಡೆ ಕಾಣುತ್ತೆ ನನಗೆ, ಬಹುಶಃ ಹೆಗಡೆಯವರಲ್ಲೂ ನನಗೆ ಒಂದು ಬಾಂಧವ್ಯ ಬೆಳೀತು, ನನಗೆ ಉಳಿಯುತ್ತೆ ಅಂತ. ಸೊ ದಿಸ್ ಈಸ್ ಕಾಲ್ಡ್ ಎಸ್ ಎ ಮೆಮೊರಾಂಡಮ್ ಆಫ್ ಸೆಟಲ್ಮೆಂಟ್. ಸೊ ವೆರಿ ಗುಡ್. ಇದನ್ನು ತೊಗೊಂಡು ನಾವು ಕೋರ್ಟಿಗೆ ಮತ್ತೆ ಹಿಂದೆ ಹೋಗಬೇಕು, ಯಾಕೆಂದರೆ ಕೋರ್ಟ್ ಕಳಿಸಿದ್ದು ಅಲ್ಲಿ ಹಿಂದೆ ಹೋದಾಗ ಕೋರ್ಟನ್ನು ನೋಡುತ್ತೆ ಹೆಗಡೆಯವರಿಗೆ ಇದರಲ್ಲಿ ಮಾಡ್ಕೊಂಡಂಥ ತೀರ್ಮಾನ ನಿಜವಾಗ್ಲೂ ಮಾಡ್ಕೊಂಡಿದ್ದಾರೆ ಅಥವಾ ಯಾವುದಾದ್ರು ಹೆದರಿಕೆಯಿಂದ ಮಾಡ್ಕೊಂಡಿದ್ದಾರೆ, ಬೆದರಿಕೆ ಹಾಕಿ ಮಾಡ್ಕೊಂಡಿದ್ದಾರೆ, ಪ್ರಶಾಂತ್ ಚಂದ್ರ ಅವ್ರ ಮೇಲೆ ಏನಾದ್ರು ಗನ್ ತೋರಿಸಿ ಏನೋ ಮಾಡ್ಕೊಂಡಿದ್ದಾರೆ, ಇನ್ಫ್ಲುಯೆನ್ಸ್ ಮಾಡಿದ್ದಾರೆ, ಇದೆಲ್ಲ ಇರ್ಬೋದು. ಎರಡೂ ಕರೆಯನ್ನು ಕರೆದು ನೀವು ಒಪ್ಕೊಂಡಿದ್ದಾಗ ಕೋರ್ಟಿನ ಗಮನಕ್ಕೂ ಏನು ಹೇಳ್ತಾರೆ ಮೆಮೊರಾಂಡಮ್ ಆಫ್ ಸೆಟಲ್ಮೆಂಟ್ ಇದೆಯಲ್ಲ ಅದು ಬರುತ್ತೆ. ಇದು ನಾನು ಒಪ್ಕೊಳ್ತೇನೆ, ಇದು ಸರಿ ಇದೆ ಅಂತೇಳಿ ಕೋರ್ಟ್ ಅದ್ರ ಮೇಲೆ ಚಾಪ್ ಹಾಕುತ್ತೆ. ಮೆಮೊರಾಂಡಮ್ ಆಫ್ ಸೆಟಲ್ಮೆಂಟ್, ಎಕ್ಸಾಕ್ಟ್ಲಿ, ಮೆಮೊರಾಂಡಮ್ ಆಫ್ ಸೆಟಲ್ಮೆಂಟ್ ಬಿಟ್ವೀನ್ ದ ಟೂ ಆಫ್ ಅಸ್ ಬೈ ದ ಸೈನಿಂಗ್ ಆಫ್ ದ ಜಡ್ಜ್ ಇಟ್ ಬಿಕಮ್ಸ್ ಆಸ್ ಇಫ್ ಇಟ್ ಇಸ್ ದ ಜಡ್ಜ್ಮೆಂಟ್ ಆಫ್ ದಿ ಜಡ್ಜ್. ಯಾವ ಕೋರ್ಟಿಗೆ ಹೋಗಿ ನಾವು ಜಡ್ಜ್ಮೆಂಟ್ ಬೇಕು, ನನಗೆ ಮನೆ ಖುಲಾಸಿ ಮಾಡಿ ಕೊಡಿ ಅಂತ ಕೇಳಿದ್ದೀರೋ ಅದೇ ಕೋರ್ಟಿಗೆ ಜಡ್ಜ್ ಬದಲು ಮೀಡಿಯೇಷನ್ ಮೂಲಕ ಇದೇ ನಾವಿಬ್ಬರು ಹೋಗಿ ನಾನು ಇಂಥ ತಾರೀಕಿಗೆ ಮನೆ ಖಾಲಿ ಮಾಡಿಕೊಡ್ತೇನೆ ಅಂತ ನಾನು ಹೇಳ್ತೀನಿ, ನೀವು ಇಂಥ ಇದರಿಂದ ನಾನು ರೆಂಟನ್ನು 8,000 ರೀತಿಯಲ್ಲಿ ತೊಗೊಳ್ತೇನೆ, 10,000 ಬದಲು ಒಪ್ಕೊಳ್ತೀರಿ. ಆಗ ಆ ಜಡ್ಜ್ ಬರೆಯೋ ಜಡ್ಜ್ಮೆಂಟ್ ಬದಲು ನಾವೇ ನಮ್ಮ ಜಡ್ಜ್ಮೆಂಟನ್ನು ಜಡ್ಜಿಗೆ ಕೊಡ್ತೀವಿ. ಅದೇ ಜಡ್ಜರು ಆ ಜಡ್ಜ್ಮೆಂಟ್ ಮೇಲೆ ಚಾಪ ಹಾಕಿ ಇದೇ ನನ್ನ ಜಡ್ಜ್ಮೆಂಟ್ ಅಂತ ತಿಳ್ಕೊಳ್ಳಿ ಅಂತ ಕೊಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನನಗನ್ಸಿದ ಮಟ್ಟಿಗೆ ಇಲ್ಲಿ ನಮ್ಮಿಬ್ಬರ ಬಾಂಧವ್ಯನೂ ಚೆನ್ನಾಗಿರುತ್ತೆ. ಹೌದು, ಬೋತ್ ದ ಪಾರ್ಟೀಸ್. ಹೌದು, ಈಗ ಕೋರ್ಟಿಂದ ಬಂದಿದ್ದರೆ ನನಗೆ ಅವಮಾನ ಆಗೋ ಸಾಧ್ಯತೆಯೂ ಇತ್ತು. ಅಕಸ್ಮಾತ್ ನಿಮ್ಗೆ ಇನ್ನು 2 ವರ್ಷ ಇರಿ ಅಂತ ಅವರು ಜಡ್ಜ್ಮೆಂಟ್ ಮಾಡ್ಬೋದಿತ್ತು. ಹೌದು, ಅಥವಾ ನಿಮ್ಮನ್ನು ಇಮ್ಮಿಡಿಯೇಟ್ಲಿ ಇಲ್ಲಿಂದ ಎವಿಕ್ಟ್ ಮಾಡಿ ಅಂತ. ಅಷ್ಟೇ ಅಲ್ಲ, ನಾನು ಬಾಡಿಗೆದಾರ, ನಂದೇನು ಅಪೇಕ್ಷೆ, ಹೆಗಡೆ ಅವರಿಗೆ ಮನೆನೇ ಬೇಡ ಹಾಗೆ ಅಂತ ಚಾನ್ಸ್ ಇತ್ತು. ನೀವು ಅದನ್ನ ಸಾಬೀತು ಮಾಡಲಿಲ್ಲ ಅಂದ್ರೆ ಕೋರ್ಟ್ ಆ ತೀರ್ಮಾನ ಕೊಡ್ಬೋದು. ಆವಾಗ ನಾವಿಬ್ಬರು ಬದುಕಿದ್ದ ದಿವಸ ದ್ವೇಷಗಳಾಗಿರ್ತಿದ್ವಿ. ಬಹುಶಃ ನೀವು ಕೆಳಗಡೆ ಮನೇಲಿದ್ದೀರಿ, ಹೌದು, ನಾನು ಮಾಡಿ ಮೇಲೆ ಇದ್ದೀನಿ, ದಿನ ಬೆಳಗ್ಗೆ ನಾವು ನಿಮ್ಮನ್ನ ವೈಷಮ್ಯ ಕಟ್ಕೊಂಡು ಬೀಳು ಹೋಗ್ಬೇಕಾಯ್ತು. ಎಷ್ಟು ವಿಷಯಗಳು ಹಿಂಗಾಗುತ್ತೆ. ಹೌದು, ಅಣ್ಣ ತಮ್ಮಂದ್ರ ಮಧ್ಯೆ ಆಗುವಂಥ ವಿವಾದ ಇರ್ಬೋದು, ಗಂಡ ಹೆಂಡತಿ ನಾವು ನೋಡ್ತಾನೆ ಇರ್ತೀವಿ, ಇದ್ರಲ್ಲಿ ಹಾಗೇ ಆಗುತ್ತೆ. ತಾವು ಹೇಳ್ದಂಗೆ ಬ್ಯಾಂಕ್ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ಎಲ್ಲ ಕೇಸಲ್ಲೂ ಇದು ಬಂದೇ ಬರುತ್ತೆ. ಸಿ ಏನಾಗುತ್ತೆ, ಎವ್ರಿ ಲಿಟಿಗೇಷನ್ ಲೀಡ್ಸ್ ಟು ಅನಿಮಾಸಿಟಿ, ಕರೆಕ್ಟ್, ಆಂಗ್ಸೈಟಿ, ಇದು ಮುಂದೆ ಬೆಳೀತಾ ಹೋಗುತ್ತೆ. ಅಷ್ಟೇ ಅಲ್ಲ, ಅದರ ಮಧ್ಯದಲ್ಲಿ ಏನೋ ಒಂದು ಒಳ್ಳೆ ವಿಷಯಗಳು ಬಂದಿರ್ತದೆ, ಆದರೆ ಈ ಲಿಟಿಗೇಷನಿಂದಾಗಿ ನಾವು ಅದನ್ನು ತಡ್ಕೊಳ್ಬೇಕಾಗತ್ತೆ. ಇನ್ನೊಂದು ವಿಷಯ ಇರುತ್ತೆ, ನನಗೆ ಇನ್ನೊಂದು ಯಾವುದೋ ಒಂದು ಒಳ್ಳೆ ಮನೆ ಕಂಡಿರ್ತದೆ, ಆದರೂ ನೀವು ಹೋಗಲ್ಲ. ನಾನು ಹೋಗಲ್ಲ, ಇರಲಿ ಹೆಗಡೆಯವ್ರಿಗೆ ನಾನು ಬುದ್ಧಿ ಕಲಿಸಿ ಅಲ್ಲಿ ಹೋಗ್ತೀನಿ. ಬಹುಶಃ ನನಗೆ 8,000ಕ್ಕೆ ಒಂದು ಕೊಡೋಕ್ಕೆ ರೆಡಿ ಇದ್ದಾನೆ, ಇನ್ನು 5 ವರ್ಷ ಇರಿ ಸ್ವಾಮಿ ನೀವು ಇಲ್ಲೇ ಬನ್ನಿಂದ ಹೇಳ್ತಾನೆ, ನಾನು ಹೋಗೋಕ್ಕೆ ರೆಡಿ ಇಲ್ಲ. ಯಾಕಂದರೆ ಹೆಗಡೆಯವ್ರು ನನಗೆ ಮಾಡಿದಾರಲ್ಲ, ನನ್ನ ಮೇಲೆ ಕೇಸ್ ಹಾಕಿದಾರಲ್ಲ, ನಾನು ಅದನ್ನು ತೀರಿಸ್ತೀನಿ. ಈ ಭಾವನೆ ಉಂಟು. ಬೈ ಫೈಲಿಂಗ್ ಎ ಕೇಸ್ ಯು ಇನ್ವೈಟ್ ಎನ್ ಎನಿಮಿ. ಎಕ್ಸಾಕ್ಟ್ಲಿ. ಬೈ ಗಿವಿಂಗ್ ಎ ಜಜ್ಮೆಂಟ್ ದ ಜಡ್ಜ್ ಇನ್ವೈಟ್ಸ್ ಒನ್ ಎನಿಮಿ. ಎಕ್ಸಾಕ್ಟ್ಲಿ. ಹೌದು, ಮಿನಿಮಮ್ 2 ಎನಿಮಿ ಆಗೋ ಚಾನ್ಸ್ ಇದೆ, ಒಂದಂತೂ ಗ್ಯಾರಂಟಿ. ಇಲ್ಲಿ ಆಗಲ್ಲ. ಬಹುಶಃ ಮುಂದೆ ನಾನು ಯಾವತ್ತೋ ಇನ್ನೊಂದು 5 ವರ್ಷ ಆದಮೇಲೆ ಮತ್ತೆ ಬಂದು ಹೆಗಡೆಯವರೇ 5 ವರ್ಷದಿಂದ ನಾನು ಟೆನೆಂಟ್ ಆಗಿದ್ದೆ, ಈಗೇನೋ ಮತ್ತೆ ಮನೆ ಖಾಲಿದೆ, ಮತ್ತೆ ಬರ್ಬೋದು ಅಂದರೆ ನೀವು ಭಾಳ ಇದರಿಂದ ವೆಲ್ಕಮ್ ಮಾಡಿ ಬನ್ನಿ, ಅಯ್ಯೋ ಏನೋ ಇನ್ನೊಂದು 3 ವರ್ಷ ಇರಿ ಅಂತ ಹೇಳ್ಬೋದು ನೀವು. ಆ ಸಾಧ್ಯತೆ ಇದೆ. ಇದು ಹೆಚ್ಚಾಗಿ ಈ ಬ್ಯಾಂಕ್ ಕೇಸಲ್ಲಿ ನೋಡ್ತೀವಿ ನಾವು. ಬ್ಯಾಂಕಲ್ಲಿ ಏನಾಗಿದೆ, ಸಾಲಗಾರ ಅವ್ನು ಯಾವತ್ತೂ ಸಾಲಗಾರ ಅಂತ ಬ್ಯಾಂಕ್ ಮ್ಯಾನೇಜರ್ಗೆ ಇರುತ್ತೆ. ಒಂದು ಸತಿ ಮಧ್ಯಸ್ಥಿಕೆ ಬಂದಾಗ ಅಲ್ಲಿ ಕೂತು ಚರ್ಚೆ ಮಾಡಿದಾಗ ಏನಾಗ್ಬೋದು, ಪಾಪ ಅವನಿಗೂ ಏನೋ ತೊಂದರೆ ಆಗಿತ್ತು, ಹಾಗಾಗಿ ಅವ್ನು ಕಟ್ಟಲಿಲ್ಲ, ಇಲ್ದಿರ ಅವ್ನು ಸಾಲಗಾರ ಆಗ್ತಿರಲಿಲ್ಲ. ಬಹುಶಃ ನಾನು ಅವನಿಗೆ ಒಂದು ಸ್ವಲ್ಪ ಅವಕಾಶ ಕೊಟ್ಟು ಆ 3 ತಿಂಗಳು ಕಟ್ಟೋದನ್ನು 6 ತಿಂಗಳು ಕೊಟ್ಟರೆ ಅವನು ಪ್ರಾಂಪ್ಟಾಗಿ ಕಟ್ಬೋದೇನೋ ಅಂದ್ಕೊಂಡು ಆ 3 ತಿಂಗಳು ಬೇಡ ಸ್ವಾಮಿ 6 ತಿಂಗಳಲ್ಲಿ ಕೊಡಲಿ ಅಂತ ಬ್ಯಾಂಕ್ ಮ್ಯಾನೇಜರ್ ಒಪ್ಕೊಂಡಾಗ ಇವನು ಖುಷಿಯಾಗಿ ಆ 6 ತಿಂಗಳಲ್ಲಿ ಕೊಟ್ಟಾಗ ಆ ಬ್ಯಾಂಕ್ ಮ್ಯಾನೇಜರ್ ಅನಿಸುತ್ತೆ, ನಾನು ಬಹುಶಃ ಅವನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡ, ಮೊದಲೇ ನಾನು ಅವನ ಅರ್ಥ ಮಾಡ್ಕೊಂಡಿದ್ರೆ ಕೋರ್ಟ್ಗೆ ಹೋಗೋ ಪ್ರಸಂಗನೇ ಬರ್ತಿರಲಿಲ್ಲ, ಇತ್ಯರ್ಥ ಮಾಡ್ಕೋಬೋದಿತ್ತು ನಾವು. ಬಹುಶಃ ನಂದು ಏನೋ ಒಂದು ಕಡೆ ತಪ್ಪಾಗಿದೆ,
ನಾನು ಸುಮ್ಮನೆ ಕೇಸ್ ಹಾಕ್ಬಿಟ್ಟೆ, ಇವತ್ತು ಅಟ್ಲೀಸ್ಟ್ ನನಗೆ ಗೊತ್ತಾಯಿತು. ಅಷ್ಟೇ ಅಲ್ಲ, ನಾನು ಯಾವಾಗ ನಿಮಗೆ ಅಂದರೆ ನಾನೀಗ ಮ್ಯಾನೇಜರ್, ನೀವು ಮ್ಯಾನೇಜರ್, ನಾನು ಸಾಲಗಾರ ಅಂದ್ಕೊಳ್ಳೋಣ, ಬಾರೋವರ್. ನಿಮಗೆ ನಾನು ಹಣ ಕೊಡ್ತಾ ಹೋಗುವಾಗ ಅಂದರೆ 3 ಲಕ್ಷ ರೂಪಾಯಿ ನಾನು ಸಾಲ ತೊಗೊಂಡಿದ್ದೀನಿ ಅಂದ್ಕೊಳ್ಳಿ. ನಾನು ಬಹುಶಃ 3 ಲಕ್ಷವನ್ನು 6 ತಿಂಗಳಲ್ಲಿ ಕೊಡಬೇಕಾಗಿತ್ತು, ಅಂದರೆ 50,000 ರೂಪಾಯಿ ತಿಂಗಳಿಗೆ. ನಾನು ನಿಮ್ಮ ಹತ್ರ ಬಂದು ಈ ಮಧ್ಯಸ್ಥಿಕೆ ಮೂಲಕ, ಬ್ಯಾಂಕ್ ಮ್ಯಾನೇಜರೇ ನನಗೆ 1 ವರ್ಷ ಟೈಮ್ ಕೊಡಿ, 50,000 ಬದಲು 25,000 ಕಟ್ತಾ ಹೋಗ್ತೀನಿ, ನಾನು 12 ತಿಂಗಳಲ್ಲಿ 3 ಲಕ್ಷ ನಿಮಗೆ ಕೊಡ್ತೀನಿ ಅಂತಂದರೆ ನೀವು ಒಪ್ಪಿದ್ದೀರಿ ಅಂದ್ಕೊಳ್ಳಿ. ಇದು ಆದಂಥ ನಿದರ್ಶನ ಹೇಳ್ತಿರೋದು, ನಾನು ಮಧ್ಯಸ್ಥಿಕೆಯನ್ನಾಗಿ ನೋಡ್ತಾ ಇರುವಂಥ ನಿದರ್ಶನ. ನಾನೇನು ಬರ್ಕೊಂಡಿರ್ತೀವಿ ಇದರಲ್ಲಿ, ಪ್ರಶಾಂತ್ ಚಂದ್ರ ಅವರು ಮತ್ತು ಬ್ಯಾಂಕ್ ಮ್ಯಾನೇಜರ್ ಒಟ್ಟಿಗೆ ಇತ್ಯರ್ಥ ಆಗಿದೆ. ಅದರ ಪ್ರಕಾರ ಪ್ರಶಾಂತ್ ಚಂದ್ರ ಅವರು ಪ್ರತಿ ತಿಂಗಳು 31ನೇ ತಾರೀಕಿಗೆ 25,000 ಕೊಡ್ತಾ ಹೋಗೋದು, 3 ಲಕ್ಷ ಆದಮೇಲೆ ಆ ಹಣ ಪೂರ್ತಿ ಸಂದಾಯ ಆಯಿತು, ಕೇಸ್ ಮುಗೀತು ಅಂತ ತೀರ್ಮಾನ ಮಧ್ಯಸ್ಥಿಕೆಯಲ್ಲಾಗತ್ತೆ. ಅದನ್ನು ಕೋರ್ಟ್ ಒಪ್ಕೊಳ್ಳುತ್ತೆ. ಅದನ್ನು ನಾವು ಡಿಕ್ರಿ ಅಂತ ಕರಿತೀವಿ. ಆ ಡಿಕ್ರಿ ಪ್ರಕಾರ ಏನು ಮಾಡ್ತೀನಿ ನಾನು, ಈ ತಿಂಗಳು ಬಂದು ಮ್ಯಾನೇಜರ್ ಅದರ ನಿಮ್ಗೆ ಕೊಟ್ಟು, ಸರ್ 25 ಕಟ್ಟಿದ್ದೀನಿ, ಮೇ ತಿಂಗಳದ್ದು ಬಾಕಿ ಮುಗೀತು, ಜೂನ್ ಮುಗೀತು, ಹೀಗೆ ಮಾಡ್ತಾ ಬರ್ತೀನಿ. ನೀವು ಅಲ್ಲೇ ಕೂತಿರ್ತೀರ, ನೋಡ್ತಾ ಇರ್ತೀರ, ನಿಮಗೂ ಕನಕ ಬರುತ್ತೆ, ಪಾಪ ಎಷ್ಟು ನಿಯತ್ತ ಕಟ್ತಾ ಇದ್ದಾನೆ, ನಾನು ಅವನು ಬಹುಶಃ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದರೆ ಈ ಕೇಸ್ ಹಾಕೋದೇ ಉಳಿತಿತ್ತೇನೋ. ಇದಾದ ನಿದರ್ಶನ ಹೇಳ್ತಾ ಇದ್ದೀನಿ ನಾನು. ಎಷ್ಟು ಸತಿ ನಾವು ಒಂದು 7-8 ತಿಂಗಳು ಕಟ್ಮೇಲೆ ನಿಮಗೂ ಅನಿಸುತ್ತೆ, ಇಷ್ಟು ಪ್ರಾಂಪ್ಟಾಗಿ ಕೊಡ್ತಾ ಇದ್ದಾನಲ್ಲ ಇವನು, ಬಹುಶಃ ನಾನು ಕೇಸನ್ನು ಮುಂದುವರಿಸಿದರೆ ಕೊಡ್ತಾನೆ ಇದ್ದಿಲ್ಲೇನೋ, ಇನ್ನೂ ತಡ ಆಗ್ತಿತ್ತೇನೋ, ಈಗ ಅಟ್ಲೀಸ್ಟ್ ಪ್ರಾಂಪ್ಟಾಗಿ ಕೊಡ್ತೀಯೇನಿದ್ರಿ. ನನ್ನ ಒಂದು ನಿದರ್ಶನ ಹೀಗೆ ಆಗಿ ಕೊಡ್ತಾ ಬಂದ. ಇವರು ಬ್ಯಾಂಕ್ ಮ್ಯಾನೇಜರ್ ತೊಗೊಳ್ತಾವ್ರು, ಸಾಲ ಕಮ್ಮಿ ಆಯಿತು, 3 ಲಕ್ಷ ಇರೋದು 25,000 30,000 ಉಳ್ಕೊಳ್ತು ಅಷ್ಟೇ. ಲಾಸ್ಟಿಗೆ ಕರೆದ ಬ್ಯಾಂಕ್ ಮ್ಯಾನೇಜರು, ಏನಪ್ಪ ಮುಂದಿನ ತಿಂಗಳಿಗೆಲ್ಲ ಮುಗಿದೋಗ್ಬಿಡುತ್ತೆ ನಿಮ್ಮದು, ಏನು ಮಾಡೋದು? ಇಲ್ಲ ಸರ್, ನಿಮ್ಗೆ ಕಟ್ಟಬೇಕಲ್ಲ, ನಾನು ಒಪ್ಕೊಂಡಿದ್ದೀನಲ್ಲ, ಮಧ್ಯಸ್ಥಿಕೆಯಲ್ಲಿ ಒಪ್ಕೊಂಡು ನಿಮಗೆ ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀನಿ, ಇನ್ನೇನಾದ್ರು ಬೇಕಾಗಿತ್ತಾ? ಹೌದು ಸ್ವಾಮಿ. ಎಲ್ಲಿ ಹೋಗಿದೆಯಾ ಸರ್? ಪಕ್ಕದಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬೇಡ ನಾನೇ ನಿಂಗೆ ಕೊಡ್ತೀನಿ ಅಂತ ಆತ ಕೊಟ್ಟಿದ್ದಿದೆ. ಇದನ್ನು ಯಾಕೆ ಹೇಳಿದ್ರೆ ನಿಮ್ಮ ಉದಾಹರಣೆ ಮತ್ತೆ ಬಾಂಧತ್ವ. ಸೊ ಮೀಡಿಯೇಷನ್ ಈಸ್ ಎ ಪ್ಲಾಟ್ಫಾರ್ಮ್ ಫಾರ್ ಬೋತ್ ದ ಪಾರ್ಟಿ. ಎಕ್ಸಾಕ್ಟ್ಲಿ. ಸೊ ಇಟ್ ವರ್ಕ್ಸ್ ಮೋರ್ ದನ್ ಹ್ಯೂಮನ್ ಇಮೋಷನ್ಸ್. ಎಕ್ಸಾಕ್ಟ್ಲಿ. ಅಂದರೆ ಮಾನಸಿಕವಾಗಿ ನೈತಿಕವಾಗಿ ಇದು ಕೆಲಸ ಮಾಡುತ್ತೆ. ಈಗ ನೋಡಿ, ನಾವು ಸಾಧಾರಣವಾಗಿ ನೋಡ್ತಾ ಇರೋದು ಒಂದು ಕೇಸು, ಒಂದು ಮೊಕದ್ದಮೆ ಅಂತ. ಅದ್ರ ಹಿಂದೆ ಒಬ್ಬ ಮನುಷ್ಯ ಇದ್ದಾನೆ ಅಂತ ನಾವು ನೋಡೋಲ್ಲ. ಅದರೊಳಗೊಂದು ಮನುಷ್ಯನಿಗೊಂದು ಹೃದಯ ಇದೆ ಅಂತ ನೋಡಿರಲ್ಲ. ಒನ್ಸ್ ಎ ಕೇಸ್ ಫೈಲ್ಡ್ ಇನ್ ದ ಕೋರ್ಟ್ ಆಫ್ ಲಾ, ಅಲ್ಲಿಗೆ ದ್ವೇಷವೇ ಶುರು ಆಗುತ್ತೆ. ಬಿಟ್ಟರೆ ಬಹಳಷ್ಟು ಕಾರಣಗಳಿಂದ ಆ ಇಬ್ಬರು ಪಾರ್ಟಿಗಳ ಕಕ್ಷಿದಾರರ ಮಧ್ಯೆ ಮಾನವೀಯತೆಯ ಅಂಶವನ್ನು ಗಮನಿಸೋದು ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ, ಎಷ್ಟು ಸರಿ ಏನಾಗುತ್ತೆ, ಕೋರ್ಟ್ ಕೇಸ್, ಬ್ಯಾಂಕರ್ ಕಸ್ಟಮರ್, ಬ್ಯಾಂಕ್ನವ್ರು ಸಾಲ ಕೊಟ್ಟಿದ್ದಾರೆ, ಕಸ್ಟಮರ್ ಅಂದರೆ ಕಸ್ಟಮರ್ ಆಸ್ ವಿತ್ ಇಂಟ್ರೆಸ್ಟ್ ಐ ಆಮ್ ಪೇಯಿಂಗ್. ಹೌದು, ಇಂಟ್ರೆಸ್ಟ್ ಕೊಡಬೇಕಾಗಿದೆ. ಕೊಟ್ಟಿಲ್ಲ ಅಂದರೆ ಅವನು ಏನೋ ಮೋಸ ಮಾಡ್ತಾ ಇದ್ದಾನೆ, ತಪ್ಪು ಅವನ ಮೇಲೆ ಬಂದುಬಿಡುತ್ತೆ. ಬ್ಯಾಂಕಿದ್ದು ಯಾವುದು ತಪ್ಪಾಗೋದು ಸಾಧ್ಯನೇ ಇಲ್ಲ. ಜನಸಾಮಾನ್ಯರ ಅಭಿಪ್ರಾಯನೂ ಬ್ಯಾಂಕ್ ಕೊಟ್ಟಿದ್ದಾರೆ, ಇವನು ತಪ್ಪಿಸ್ತಾ ಇದ್ದಾನೆ ಹಿಂದೆ ಕೊಡೋಕ್ಕೆ ಅಂತೇಳಿ. ಅವನಿಗೂ ಒಂದು ಕಷ್ಟ ಇತ್ತು, ಅವನಿಗೂ ತೊಂದರೆ ಇತ್ತು, ಅದರಿಂದಾಗಿ ಅವನು ಕೊಟ್ಟಿಲ್ಲ ಅಂತ ಗೊತ್ತಾಗೋದು ಈ ಥರ ಮಧ್ಯಸ್ಥಿಕೆ ವೇದಿಕೆ ಮೂಲಕ. ಈಗ ಒಂದು ನೀವು ಕ್ರಿಕೆಟ್ ಬ್ಯಾಟೇ ತೊಗೊಳ್ಳಿ, ಭಾಳ ಒಳ್ಳೆ ಬ್ಯಾಟು, ದೊಡ್ಡ ಕಂಪನಿಯಿಂದ ಬ್ಯಾಟ್ ತಯಾರು ಮಾಡಿದ್ದಾರೆ. ಬಹುಶಃ ನನ್ನ ಹತ್ರ ಕೊಟ್ಟು ಕ್ರಿಕೆಟ್ ಆಡೋದು ಕೊಟ್ಟಾಗ ನಾನು 5 ರನ್ನಿಗೆ ಔಟ್ ಆಗ್ಬೋದು. ಒಳ್ಳೆ ಬ್ಯಾಟು, ನಾನು ಒಳ್ಳೆ ಬ್ಯಾಟ್ಸ್ಮನ್ನು, 5 ರನ್ನಿಗೆ ಔಟ್ ಆಗ್ಬೋದು. ಅದನ್ನೇ ವಿರಾಟ್ ಕೊಹ್ಲಿಗೋ ಅಥವಾ ಸಚಿನ್ ತೆಂಡೂಲ್ಕರ್ ಕೊಟ್ಟರೆ 5,000 ರನ್ ಹೊಡಿಬೋದು. ಅದರಲ್ಲಿ ಬ್ಯಾಟ್ ಈಸ್ ದ ಸೇಮ್, ಬಟ್ ಪರ್ಸನ್ ಬಿಹೈಂಡ್ ದ ಬ್ಯಾಟ್ ಇಸ್ ಡಿಫ್ರೆಂಟ್ ಅಲ್ವಾ? ದ ಅಪಾರ್ಚುನಿಟಿ ಗಿವನ್ ಈಸ್ ಡಿಫ್ರೆಂಟ್. ಎಕ್ಸಾಕ್ಟ್ಲಿ. ಸೊ ಇಲ್ಲಿ ಮೊಕದ್ದಮೆ ಒಂದೇ, ಬ್ಯಾಂಕರ್ ಕಸ್ಟಮರ್ ಡಿಸ್ಪ್ಯೂಟ್. ಬಟ್ ಒಂದು ಎ ಕೇಸಲ್ಲಿ ಬ್ಯಾಂಕರ್ ಸರಿ ಇರ್ಬೋದು, ಕಸ್ಟಮರ್ ತಪ್ಪು ಮಾಡಿರ್ಬೋದು. ಬಿ ನಿದರ್ಶನದಲ್ಲಿ ಬ್ಯಾಂಕಿದು ಏನೂ ಇಲ್ದಿದ್ರು ಸಹ ಕಸ್ಟಮರು ಒಳ್ಳೆಯವನಿದ್ದು ಸಹ ಕೆಲವು ಸತಿ ವಿವಾದಗಳು ಬರ್ಬೋದು. ಸೊ ನಾವು ಬರೀ ಕೇಸನ್ನು ಮಾತ್ರ ನೋಡ್ತಿದ್ದೀವಿ, ಅದ್ರ ಹಿಂದಿರುವಂಥ ಮುಖವನ್ನು ನೋಡ್ತಾ ಇರಲಿಲ್ಲ, ಮನುಷ್ಯನ ನೋಡ್ತಿರಲಿಲ್ಲ. ಸರ್, ನೀವೀಗ ಮೀಡಿಯೇಷನ್ ಬಗ್ಗೆ ಇಷ್ಟು ವರ್ಷಗಳಿಂದ ಮೀಡಿಯೇಷನ್ ಮಾಡಿ, ಈ ಮೀಡಿಯೇಷನ್ ಬಂದಿರೋದ್ರಿಂದ ಅಥವಾ ಮೀಡಿಯೇಷನ್ಗೆ ಪ್ರಾಮುಖ್ಯತೆ ಸಿಕ್ಕಿರೋದ್ರಿಂದ, ಪಾರ್ಟಿಗಳು ಒಪ್ಕೊಂಡಿರೋದ್ರಿಂದ ಕೋರ್ಟ್ಗಳಲ್ಲಿ ಕೇಸಿನ ಒತ್ತಡ ಕಡಿಮೆ ಆಗದ ನಿದರ್ಶನ ಇದೆಯಾ? ಖಂಡಿತವಾಗಿ. ಈಗ ಅದನ್ನೇ ನಾನು ನಿಮ್ಮ ಹತ್ರ ಹೇಳಕ್ಕೆ ಬಂದೆ. ಈಗ ನಾವು ಪ್ರಾರಂಭ ಮಾಡಿದ್ದೇನು, ಕೋರ್ಟ್ಗಳಲ್ಲಿ ಬೇಕಾದಷ್ಟು ಕಟ್ಲೆಗಳಿದೆ, ಪೆಂಡೆನ್ಸಿ ಇದೆ, ಹಾಗಾಗಿ ಪರ್ಯಾಯ ವ್ಯವಸ್ಥೆ ಇದೆ, ಅಗತ್ಯತೆ ಇದೆ ಅಂತ ಸುಮಾರಷ್ಟು ಪರ್ಯಾಯ ವ್ಯವಸ್ಥೆಗಳಿದೆ. ಅದರಲ್ಲಿ ಸಹ ಮಧ್ಯಸ್ಥಿಕೆ ಒಂದು ಹೊಸದು. ಈ ಪರ್ಯಾಯ ವ್ಯವಸ್ಥೆ ಮಧ್ಯಸ್ಥಿಕೆ ಮೂಲಕ ಆದಂಥ ಇತ್ಯರ್ಥಗಳು ಬೇರೆ ಪರ್ಯಾಯ ವ್ಯವಸ್ಥೆಗಳು ಕಂಪೇರ್ ಮಾಡಿದಾಗ ಭಾಳ ಜಾಸ್ತಿ ಇದೆ. Exactly. Mediation has been doing wonderful work in the field of judiciary, in the field of litigation, trying to resolve disputes between the parties amicably.
ಇದು ಒಂದೇ ನಿದರ್ಶನ ಅಲ್ಲ, ಇದರಿಂದಾಗಿ ಬಹುಶಃ ಮುಂದೆ ಬರುವಂಥ ವ್ಯಾಜ್ಯಗಳು ಸಹ ಅದರಿಂದ ನಿಂತೋಗಿದೆ ಆ ಇಬ್ಬರು ರಿಲೇಷನ್ಶಿಪ್ಪಲ್ಲಿ. ಯಾಕಂದರೆ ಹ್ಯೂಮನ್ ರಿಲೇಷನ್ಸು ಅಲ್ಲಿ ಅವರಿಬ್ಬರು ಬಾಂಧವ್ಯ ಒಳ್ಳೇದಾಯ್ತಲ್ಲ. ಹೌದು, ಪ್ಲಸ್ ಮೈನಸ್ ಯಾರೋ ಈಗ ನೋಡಿ ಯೂಶ್ವಲ್ ಏನಾಗುತ್ತೆ ರಿಲೇಷನ್ಶಿಪ್ ಹಾಳಾಗೋದು ಕಮ್ಯುನಿಕೇಷನ್ ಗ್ಯಾಪಲ್ಲಿ. ಗುಡ್ ಕಮ್ಯುನಿಕೇಷನ್, ನೋ ಲಿಟಿಗೇಷನ್. ಅಂದರೆ ನೀವು ಉದಾಹರಣೆ ಹೇಳ್ತಾ ಇರೋದು, ಎ ಆ್ಯಂಡ್ ಬಿ ಆರ್ ಫ್ರೆಂಡ್ಸ್, ಪಾರ್ಟ್ನರ್ಸ್. ನಾನು ಇನ್ನೊಂದು ಉದಾಹರಣೆ ತೊಗೊಳ್ತೇನೆ. ಪಾರ್ಟ್ನರ್ಸ್, ದೇ ಆರ್ ಗುಡ್, ಕಮ್ಯುನಿಕೇಷನ್ ಇಸ್ ಗುಡ್. ಕಮ್ಯುನಿಕೇಷನ್ ಇಸ್ ಗುಡ್, ದೇ ಆರ್ ಗುಡ್. ಏನೋ ಅವರಿಬ್ಬರಲ್ಲಿ ಭಿನ್ನಾಭಿಪ್ರಾಯ ಬಂದರೆ ಅಮಾಂಗ್ ದಿ ಪಾರ್ಟ್ನರ್ಸ್ ಹೇಳ್ತಾ ಇರೋದು. ಇಫ್ ದೇರ್ ಇಸ್ ನೋ ಕಮ್ಯುನಿಕೇಷನ್, ಪಾರ್ಟ್ನರ್ಶಿಪ್ ಫೇಲ್ಸ್. ಎಕ್ಸಾಕ್ಟ್ಲಿ. ಒಂದು ಸತಿ ಕಮ್ಯುನಿಕೇಷನ್ ಫೇಲ್ ಆದಾಗ ಪಾರ್ಟ್ನರ್ಶಿಪ್ ಎಫೆಕ್ಟ್ ಆಯಿತು. ದ ಇನ್ಸ್ಟಿಟ್ಯೂಷನ್ ಸಫರ್ಸ್. ಇನ್ಸ್ಟಿಟ್ಯೂಷನ್ ಸಫರ್ಸ್. ಯಾವುದೋ ಒಂದು ಫರ್ಮ್ ಇರ್ಬೋದು, ಇನ್ಸ್ಟಿಟ್ಯೂಷನ್ ಸಫರ್ಸ್. Mediation first attempt is to make the two of them sit opposite to each other in a neutral third party forum. Mediator is a neutral third party person. So neutral person, neutral place is important to mediation. The mediator is not interested in either parties. Exactly. ಅವನಿಗೆ ಯಾವುದೇ ಹಿತಾಸಕ್ತಿ ಇಲ್ಲ. He is not expecting any results. He is not interested in results. He is not a party to the result of the Yes, you are right. Case. ಯಾವುದೇ ಹಿತಾಸಕ್ತಿ ಇಲ್ಲ ಅವನಿಗೆ. ಅವನ ಉದ್ದೇಶ ಏನಂದರೆ ಇಬ್ಬರಿಗೂ ಸಮನ್ವಯವಾದಂಥ ವೇದಿಕೆ ಕೊಟ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟು ಸಾಧಕ ಬಾಧಗಳನ್ನ ಅವರಿಗೆ ಅರ್ಥೈಸೋದಷ್ಟೇ, ಕನ್ವಿನ್ಸಿಂಗ್ ಅಲ್ಲ. ನೋಡಿ, ಇಂಥ ಸಂದರ್ಭದಲ್ಲಿ ನಿಮ್ಮ ಎದುರುದಾರರ ಪ್ರಕಾರ ಹೀಗಿದ್ದಾಗ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿದಾಗ ಅವನಿಗೆ, ಎ ಪಕ್ಷಗಾರನಿಗೆ ಬಿ ಪಕ್ಷಗಾರನ ಕೇಸಿನ ಅರಿವಾಗುತ್ತೆ, ಸಾರಾಂಶ ಗೊತ್ತಾಗುತ್ತೆ. ಪರ್ಸೆಪ್ಷನ್ ಅಂತ ಹೇಳ್ತೀವಿ ನಾವು, ದೃಷ್ಟಿಕೋನ ಅಂತ ಹೇಳ್ತೀವಿ. ಈ ರೀತಿಯೂ ನೋಡ್ಬೋದಿತ್ತಲ್ಲ, ನಾನು ಬಹುಶಃ ನನ್ನ ಬಿ ಪಕ್ಷಗಾರ, ನನ್ನ ಪಾರ್ಟ್ನರ್ನ ಸರಿಯಾಗಿ ನಾನು ಅರ್ಥ ಮಾಡ್ಕೊಂಡಿಲ್ಲ. ಇಫ್ ಯು ಆಸ್ಕ್ ಮಿ ಮಿಸ್ಟರ್ ಹೆಗ್ಡೆ, ದೆರ್ ಇಸ್ ನಥಿಂಗ್ ಎಸ್ ರೈಟ್, ನಥಿಂಗ್ ಎಸ್ ರಾಂಗ್ ಇನ್ ಲೈಫ್. ನೀವು ಯಾವುದೋ ಒಂದು ಮಾಡಿರ್ತೀರಿ, ಅದು ನಿಮ್ಮ ಪ್ರಕಾರ ಕರೆಕ್ಟ್ ಇರ್ತದೆ, ನನಗೆ ತಪ್ಪು ಅನಿಸುತ್ತೆ. ನೀವು ಎದುರು ಕೂತು ಮಾತಾಡದೆ ಗೊತ್ತಾಗೋದು ನಿಮ್ಮ ಅಭಿಪ್ರಾಯವೂ ಸರಿಯಾದ ಅಭಿಪ್ರಾಯವೇ, ಅದು ನಿಮ್ಮ ಪ್ರಕಾರ ಇರ್ಬೋದು. ಸೊ ಐ ಟಾಕ್ ಟು ಯು ಟು ಅಗ್ರಿ. ಐ ಮೆ ನಾಟ್ ಇವನ್ ಅಗ್ರಿ, ಬಟ್ ಐ ಅಟ್ಲೀಸ್ಟ್ ಅಂಡರ್ಸ್ಟ್ಯಾಂಡ್ ಯು. ನೀವು ಮಾಡಿದ ಸಿಚುವೇಶನ್ ಅದು ಸರಿ ಇತ್ತು. ಸೊ ತಾವು ಹೇಳಿದ ಸ್ಟೇಟ್ಮೆಂಟ್ ತುಂಬ ಚೆನ್ನಾಗಿದೆ. ದೇರ್ ಈಸ್ ನಥಿಂಗ್ ರೈಟ್ ಆ್ಯಂಡ್ ರಾಂಗ್ ಇನ್ ಲೈಫ್. ಹೌದು, ಅದ್ರ ಬಗ್ಗೆ ನಾವು ಇನ್ನೊಮ್ಮೆ ಡಿಸ್ಕಸ್ಸೇ ಮಾಡಬೇಕಾಗ್ಬೋದು. ಹೌದು, ಯಾಕಂದರೆ ನಾವು ನೋಡು ಈ ಪ್ರಪಂಚದಲ್ಲಿ ಎಲ್ಲ ಪರ್ಸೆಪ್ಷನ್ಸು, ನಾನು ಇಲ್ಲಿ ಕೂತು ನೋಡ್ತೀನಿ, ನಿಮ್ದು ಇಷ್ಟೇ ಗೊತ್ತಾಗುತ್ತೆ. ಸೊ ಐ ಮೇಕ್ ಸಮ್ ಒಪಿನಿಯನ್, ನಾನು ಕೆಲವು ಅಭಿಪ್ರಾಯಗಳನ್ನ ಮಾಡ್ತೀನಿ. ಐ ಬಿ ಎ ಜಜ್ಮೆಂಟಲ್ ಅಬೌಟ್ ದ್ಯಾಟ್. ಎಕ್ಸಾಕ್ಟ್ಲಿ. ಬಟ್ ನೀವು ಅಲ್ಲಿಂದ ನೋಡ್ತಾ ಇರ್ತೀರಿ, ನಿಮ್ಗೆ ಈ ಪ್ರಪಂಚದ ಭಾಗ ಅಷ್ಟೇ ಕಾಣುತ್ತೆ. ಯು ಮೇಕ್ ಸಮ್ ಒಪಿನಿಯನ್ ಆ್ಯಂಡ್ ಯು ವಿಲ್ ಬಿ ಜಜ್ಮೆಂಟಲ್ ಫಾರ್ ದ್ಯಾಟ್. ಸೊ ಇಟ್ಸ್ ಆಲ್ ಟುಗೆದರ್ ನೀವು ಪರ್ಸೆಪ್ಷನ್ ದ ಸೇಮ್ ಥಿಂಗ್ ಅಪ್ಲೈಸ್ ಟು ದ ಕೋರ್ಟ್ ಆ್ಯಂಡ್ ದ ಲಿಟಿಗೇಟ್ ಮೀಡಿಯೇಷನ್ಸ್, ಇದು ಕೇಸಸ್. ತಾವೇನು ಹೇಳ್ತಾ ಇದ್ದೀವಿ? ಪರ್ಸೆಪ್ಷನ್ ಒಂದು ನೆನಪಾಯಿತು. ನಾವು ಸಾಧಾರಣವಾಗಿ ಸ್ಕೂಟರ್ನ ಓಡಿಸ್ತೀವಿ, ಟೂ ವೀಲರ್. ಕಾರನ್ನು ಓಡಿಸ್ತೀವಿ. ನಾವು ಕಾರಲ್ಲಿ ಹೋಗ್ತಿರುವಾಗ ಪಕ್ಕದಲ್ಲಿ ಟೂ ವೀಲರ್ ಅನ್ಕೋದು, ಈ ಟೂ ವೀಲರ್ಗಳೆಲ್ಲ ಭಾರಿ ರ್ಯಾಷನ್ ಸೆನ್ಸೇ ಇಲ್ಲ, ನೋಡಿ ಹೆಂಗೆಂಗೋ ಬರ್ತಾರೆ ಅವರು ಅಂತ. ನಾವು ಓಡಿಸುವಾಗ ಕಾರ್ದವರು ಹಾಗೆ ಅನ್ಕೋತಾರೆ, ನಾವು ನೋಡ್ಕೊಳ್ಳೋದಲ್ಲ. ನಾವು ಬೈಕ್ ಮೇಲೆ ಇರ್ತೀವಲ್ಲ, ನಮಗೆ ನಮ್ಮ ದಾರಿಯೇ ಮುಖ್ಯ ಆಗಿದೆ. ನೋಡಿ, ಕಾರ್ನ ಅಡ್ಡ ಬರ್ತದೆ, ಕಾರ್ನ ಬಗ್ಗೆ ನಮಗೆ ಗಮನಿಸಿಲ್ಲ. ಅಷ್ಟೇ ಅಲ್ಲ, ಕಾರ್ನವರೆಲ್ಲ ಸ್ಲೋ, ಭಾಳ ಆರೋಗ್ಯಂಟು, ರಫ್ ಅಂದ್ಕೊಳ್ತೀವಿ. ಪೆಡೆಸ್ಟ್ರಿಯನ್ನು ಮತ್ತು ಟೂ ವೀಲರಲ್ಲಿ ಹೋಗೋ ನೋಡಿ, ನಾವು ಪೆಡೆಸ್ಟ್ರಿಯನ್ ಅನ್ಸುತ್ತೆ, ಏನು ಟೂ ವೀಲರಲ್ಲಿ ಮೈ ಮೇಲೆ ಬರ್ತಾರೆ ಅಂತೇಳಿ. ನಾವು ಟೂ ವೀಲರ್ ಹೋಗುವಾಗ ಪೆಡೆಸ್ಟ್ರಿಯನ್ ಅಡ್ಡ ಬರ್ತಾರೆ ಅಂತ ಅನ್ಸುತ್ತೆ. ಇದು ಪರ್ಸೆಪ್ಷನ್ಗಳು. ಇನ್ನೊಂದು ಟ್ರಾಫಿಕ್ ಎಕ್ಸಾಂಪಲ್ ನೋಡ್ತೀವಿ ನಾವು. ಸಾಧಾರಣ ಟ್ರಾಫಿಕಲ್ಲಿ ಹೋಗ್ತಾ ಇರ್ತೀವಿ, ಟ್ರಾಫಿಕ್ ಲೈಟ್ ಬಂದುಬಿಡುತ್ತೆ, ನಾನು ಫ್ರಂಟಲ್ಲಿದ್ದೀನಿ, ರೆಡ್ ಬಂದಿದೆ, ಗ್ರೀನ್ ಬಂದ್ಕೊಳ್ಳಿ ನಾನು ಮುಂದೆ ಹೋಗಬೇಕು. ನಾನು ಕಾಯ್ತಾ ಇರ್ತೀನಿ, 20, 10, 8, 6 ಅಂತ ಬರುತ್ತೆ. ಆ 0 ಬರೋ ನಾನು ಸ್ಟಾರ್ಟ್ ಮಾಡಿದೆ. ಅಷ್ಟೊಂದು ಹಿಂದ್ಗಡೆಯವ್ರಿಗೆ ಅರ್ಜೆಂಟ್ ಆಗ್ಬಿಡುತ್ತೆ. ಅವನೇನು ಏನು ಮುಂದ್ಗಡೆ ಇದ್ದಾರೆ, ಇಷ್ಟು ನಿಧಾನ ಇದ್ದಾರೆ ಅನ್ಸುತ್ತೆ. ನಾನು ಇನ್ನೊಂದು ದಿನ ಹಿಂದೆ ಇದ್ದಾಗ ನನ್ನ ಮುಂದೆ ಅವ್ನಿಗೆ ಹಂಗೆ ಅನ್ಸುತ್ತೆ, ನನಗೆ ಏನು ಇಷ್ಟು ತಡ ಮಾಡ್ತೀನಿ ಅಂತ, ನನಗೆ ಅರ್ಜೆಂಟ್ ಆಗ್ತಾ ಇರ್ತದೆ. ಇದು ಪರ್ಸೆಪ್ಷನೇ. ಹಿಂದಿದ್ದವ್ರಿಗೆ ಅನಿಸುತ್ತೆ, ಮುಂದವ್ರು ತಡ ಅನಿಸುತ್ತೆ. ಇದು ಮುಂದಿದ್ದವ್ರಿಗೆ ಹಿಂದಿದ್ದವ್ರು ಒತ್ತಾಯ ಮಾಡ್ತಾರೆ, ಅರ್ಜೆಂಟ್ ಮಾಡ್ತೀನಿ ಅನ್ಸುತ್ತೆ. ಸೊ ಈ ಪರ್ಸೆಪ್ಷನ್ ಇದೆಯಲ್ಲ, ಆ ಸ್ಥಳದಲ್ಲಿ ಆ ನಿಗದಿತ ಸಮಯದಲ್ಲಿ ಏನಾಗುತ್ತೋ ಅದೇ ಪರ್ಸೆಪ್ಷನ್. ಸೊ ಸೈಕಾಲಜಿಕಲಿ ನೀವು ಹೇಳೋದು, ಈ ಕೇಸ್ ಹಾಕುವ ಸಂದರ್ಭದಲ್ಲಿ ಇರುವ ಸನ್ನಿವೇಶಕ್ಕೂ ಬಿಟ್ವೀನ್ ಟೂ ಪಾರ್ಟೀಸ್ ಮತ್ತು ಆ ಕೇಸ್ ಹಾಕಿ 1 ವರ್ಷ 2 ವರ್ಷ ನಂತರ ಆಗುವ ಮಾನಸಿಕ ಬದಲಾವಣೆಗಳಿಗೂ ಸಾಧ್ಯತೆ ಭಾಳಷ್ಟು ವ್ಯತ್ಯಾಸಗಳಿರ್ತವೆ. ಖಂಡಿತವಾಗಿ. ಈ ಕೇಸ್ ಹಾಕುವಾಗೇನು ಉತ್ಸಾಹ, ಈಗೋ ಮತ್ತು ಗೆಲ್ಲಬೇಕು ಸೋಲಿಸಬೇಕು ಅನ್ನೋ ಒಂದು ಹೊಯ್ದಾಟ, ತಾಕಲಾಟ, ಈರ್ಷೆ ಏನೇ ಇರ್ಬೋದು, ಅದು ಮುಂದೆ ಕಾಲಾಂತರದಲ್ಲಿ 1-2 ವರ್ಷದಲ್ಲಿ ಕಡಿಮೆ ಆಗೋ ಸಾಧ್ಯತೆಯೂ ಇರುತ್ತೆ. ಕಡಿಮೆ ಆಗೋ ಸಾಧ್ಯತೆಯೂ ಇದೆ, ಬದಲಾಗೋ ಸಾಧ್ಯತೆಯೂ ಇದೆ. ಕೇಸ್ ಹಾಕೋ ಸಂದರ್ಭದಲ್ಲಿ ಏನೋ ಒಂದು ಒತ್ತಡ ಇದ್ದು ಮಾಡಿರ್ಬೋದು. ಒಂದು ಉದಾಹರಣೆ ಹೇಳ್ತೇನೆ ನಾನು. ನೀವು ಬಹುಶಃ ಗೌರ್ಮೆಂಟ್ ಸರ್ವಿಸಲ್ಲಿದ್ದು ಕೇಸ್ ಹಾಕುವಾಗ ಬೆಂಗಳೂರಿನಂಥ ಊರಲ್ಲಿದ್ದೀರಿ. 2 ವರ್ಷ ಆಗ ನಿಮಗೆ ಟ್ರಾನ್ಸ್ಫರ್ ಆಗಿ ಬಳ್ಳಾರಿಗೆ ಆಯಿತು. ಈಗ ನಿಮ್ಮ ಏನು ಹೇಳ್ತಾರೆ,
ನೆಸೆಸಿಟಿ ಬೇರೆ ಆಯ್ತು. ಈಗ ನಾನು ಹೇಳ್ತಿರೋದು ಯಾವುದೋ ಸಾರಾಂಶ ಬೇರೆ ಕೇಸ್ನಲ್ಲಿ ನಿಮ್ಮ ದೃಷ್ಟಿಕೋನ ಅಥವಾ ನಿಮ್ಮ ಆದ್ಯತೆ ಬಳ್ಳಾರಿ ಆಯಿತು, ಬೆಂಗಳೂರಲ್ಲಿ ಪ್ರಿಯಾರಿಟಿ ಎಸ್ ಚೇಂಜ್ಡ್. ನ್ಯಾಟ್ ಆಟೋಮೆಟಿಕಲಿ ದ ಕೇಸ್ ಆಲ್ಸೋ ಗೆಟ್ಸ್ ಲೂಸಸ್ ಯುವರ್ ಇಂಟ್ರೆಸ್ಟ್. ಇದು ಒಂದು ಚಿಕ್ಕ ಎಕ್ಸಾಂಪಲ್ ಅಷ್ಟೇ. ಅಲ್ಲ, ತಾವು ಹೇಳುವಂಗೆ ಫ್ಯಾಮಿಲಿ ಇನ್ ಎ ಫ್ಯಾಮಿಲಿ ಎ ಕೇಸ್ ಬಿಟ್ವೀನ್ ಎ ಹಸ್ಬೆಂಡ್ ಆ್ಯಂಡ್ ವೈಫ್ ಡೈವೋರ್ಸ್ ಕೇಸ್ಗಳೆಲ್ಲ ನೋಡಿದ್ರೆ ಅದೇ ಮುಖ್ಯ ಅನಿಸುತ್ತೆ. ಹೌದು, ದ ಈಗೋ. ಕರೆಕ್ಟ್. ನೀ ಬಾಗಲ್ತೆಗೆ ಏನೋ ಒಂದು ಸಣ್ಣ ಕಾರಣ ಇರ್ಬೋದು, ಮಾತಿರ್ಬೋದು. ಸೊ ಕೇಸ್ ಹಾಕೋದನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡಿದರೂ ಕೂಡ ಡೈಲ್ಯೂಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ನೀವು ಹೇಳ್ದಂಗೆ ಪ್ರಶಾಂತ್ ಚಂದ್ರ ಅವರೇ, ನೀವು ಕಮರ್ಷಿಯಲ್ ಕೋರ್ಟ್ ಆ್ಯಕ್ಟ್ಸ್ ಅಂತ ಒಂದು ಪುಸ್ತಕನೇ ಬರೆದಿದ್ದೀರಿ. ಆ ಪುಸ್ತಕದಿಂದ ಬಹಳಷ್ಟು ಪ್ರಖ್ಯಾತರಾಗಿದ್ದೀರಿ. ಸೊ ಆ ಪುಸ್ತಕದ ಹಿನ್ನೆಲೆಯಲ್ಲಿ ಈ ಮೀಡಿಯೇಷನ್ ಅನ್ನೋದು ಬರೀ ಕಮರ್ಷಿಯಲ್ ಕೋರ್ಟ್ ಸಂಬಂಧಪಟ್ಟ ಕೇಸುಗಳಿಗೆ ಮಾತ್ರ ಇತ್ತಾ, ಅಂದರೆ ಫೈನಾನ್ಷಿಯಲ್ ಡಿಸ್ಪ್ಯೂಟ್ಸಿಗೆ ಮಾತ್ರ ಇತ್ತಾ? ಒಳ್ಳೆ ಪ್ರಶ್ನೆ ಇದು. ಕೋರ್ಟಿನಲ್ಲಿ ಕೇಸ್ಗಳ ಒತ್ತಡ ಜಾಸ್ತಿ ಆಗಿದ್ದರಿಂದಾಗಿ ಮಧ್ಯಸ್ಥಿಕೆಯ ಅವಶ್ಯಕತೆ ಬಂತು. ಮಧ್ಯಸ್ಥಿಕೆಯನ್ನು ಅಳವಡಿಸ್ಕೊಂಡು ಬಂದೆವು, ಅಂದರೆ ಸರ್ಕಾರ ಮಾಡ್ಕೊಂಡ್ಬಂತು. ಹಾಗಾಗಿ ಕೇಸಿನ ಒತ್ತಡ ಸಹ ಕೋರ್ಟ್ ಮೇಲೆ ಕಮ್ಮಿ ಆಗ್ತಾ ಬಂತು. ಕಮರ್ಷಿಯಲ್ ಕೋರ್ಟ್ ಅನ್ನೋದೊಂದು ಬೇರೆ ಭಾಗ. ಕಮರ್ಷಿಯಲ್ ಡಿಸ್ಪ್ಯೂಟ್ ಅಂದರೆ ವಾಣಿಜ್ಯ ವಿಷಯಕ್ಕೆ ಸಂಬಂಧಪಟ್ಟಂಥ ವಿವಾದಗಳು. ಯಾವುದೋ ಒಂದು ಡಿಸ್ಪ್ಯೂಟ್ ಅಂದರೆ ಯಾವುದೋ ಒಂದು ಇಂಡಸ್ಟ್ರಿ, ಆತ ಯಾವುದೋ ಒಂದು ಸಪ್ಲೈ ಮಾಡಿರ್ತಾನೆ, ಈ ಸೋಫಾ ಅಂತ ಅಂದ್ಕೊಂಡೆ. ನೀವು ಇದರದ್ದು ಮ್ಯಾನುಫ್ಯಾಕ್ಚರರ್, ನಾನು ನಿಮ್ಮ ಹತ್ರ ಬಂದು ಇಂಥದ್ದೊಂದು ನನಗೊಂದು 50 ಸೋಫಾ ಬೇಕು ಅಂತ ಪರ್ಚೇಸ್ ಮಾಡ್ತೀನಿ. ನಾನು ತಗೊಳ್ತೀನಿ. ನಿಮ್ಮ ಬಿಲ್ ಪ್ರಕಾರ ನಾನು ಒಂದು ಸೋಫಾಕ್ಕೆ 2,000 ರೂಪಾಯಿಗೆ 1 ಲಕ್ಷನೋ 2 ಲಕ್ಷನೋ ಕೊಡಬೇಕಾಗಿರುತ್ತೆ. ನಾನು ನಿಮಗೆ ಕೊಟ್ಟಿಲ್ಲ. ಆಗ ನೀವು ಸಾಧಾರಣವಾಗಿ ಕೋರ್ಟ್ಗೆ ಹೋಗ್ತೀರಿ, ನನ್ನ ಮೇಲೆ ದುಡ್ಡು ಹಿಂದೆ ಕೊಡಿ ಅಂತೇಳಿ. ಇದು ಕಮರ್ಷಿಯಲ್ ವಿವಾದ ಆದ್ದರಿಂದಾಗಿ, ಕಮರ್ಷಿಯಲ್ ಟ್ರಾನ್ಸಾಕ್ಷನಿಂದ ಇದು ಕಮರ್ಷಿಯಲ್ ಡಿಸ್ಪ್ಯೂಟ್ ಅಂತ ಬೇರೆಯಾಗಿ ಪರಿಗಣಿಸಲಾಗ್ತದೆ. ಉದ್ದೇಶ ಇಷ್ಟೇ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಹೆಗಡೆ ಅವರು ಬಿಸ್ನೆಸ್ ಮೆನ್ನಾಗಿ ಅವರ ಫೀಲ್ಡ್ನಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ. ಅವರ ಸಮಯವನ್ನು ಅವರ ಬಿಸ್ನೆಸ್ಸಲ್ಲೇ ಕಳಿಬೇಕು ಹೊರತು ಕೋರ್ಟಲ್ಲಿ ಬಂದು ಅಲಿಬಾರ್ದು. ಅವರ ಸಮಯವನ್ನು ಅವ್ರಿಗೆ ಬಿಟ್ಟಾಗ ಏನಾಗುತ್ತೆ, ಅವರು ವಿಲ್ ಬಿ ಮೋರ್ ಡೆಡಿಕೇಟಿಂಗ್ ಟು ಹಿಸ್ ಬಿಸ್ನೆಸ್, ದೇರ್ ಫೋರ್ ಬಿಸ್ನೆಸ್ ಆಲ್ಸೋ ಗ್ರೋಸ್. ಅಷ್ಟೇ ಅಲ್ಲ, ಅವ್ರು ಕೋರ್ಟಿಗೆ ಬರೋದ್ರಿಂದ ಆಗುತ್ತೆ, ಅಷ್ಟು ಸಮಯ ಅವ್ರಿಗೆ ಉಳಿಯುತ್ತೆ, ದುಡ್ಡು ಉಳಿಯುತ್ತೆ. ಹಾಗಾಗಿ ಕಮರ್ಷಿಯಲ್ ಡಿಸ್ಪ್ಯೂಟನ್ನು ಬೇರೆಯಾಗಿ ಪರಿಗಣಿಸಿ ಅದಕ್ಕೆ ಆದ್ಯತೆಗಳನ್ನು ಕೊಟ್ಟು ಅದಕ್ಕೆ ಬೇರೆ ಕೋರ್ಟು, ಅದಕ್ಕೆ ಬೇರೆ ಕಾನೂನು, ಅದಕ್ಕೆ ಬೇರೆ ವ್ಯವಸ್ಥೆ, ಹೀಗೆ ಕಂಪ್ಲೀಟ್ ಒಂಥರ ಸ್ಟ್ಯಾಂಡ್ ಅಲೋನ್ ಕಾನೂನನ್ನು ಮಾಡಿ ಅದರ ಪ್ರಕಾರ ಕಮರ್ಷಿಯಲ್ ವ್ಯಾಜ್ಯಗಳಿಗೆ ಹೊಸ ಒಂದು ಆಯಾಮನ ಕೊಟ್ಟರು. ಅದಕ್ಕೊಂದು ಬೇರೆ ಏನು ಹೇಳ್ತಾರೆ ವ್ಯವಸ್ಥೆನ ಮಾಡಿದರು. ಅದರ ಪ್ರಕಾರ ಈಗಾಗಲೇ ಕಮರ್ಷಿಯಲ್ ಕೋರ್ಟಿನ ವ್ಯಾಜ್ಯಗಳಿಗೆ ಬೇರೆ ಕೋರ್ಟಾಗಿ ಇಡೀ ದೇಶವ್ಯಾಪಿ ನಡೀತಾ ಇದೆ. ಈ ಕಮರ್ಷಿಯಲ್ ಕೋರ್ಟ್ಸ್ ಆ್ಯಕ್ಟ್ಸಲ್ಲಿ ಈ ಫೈನಾನ್ಷಿಯಲ್ ಕೇಸಸ್, ಕಮರ್ಷಿಯಲ್ ಕೇಸ್ ಅಂದ ತಕ್ಷಣ ವೆದರ್ ಇಟ್ ಇನ್ಕ್ಲೂಡ್ ದ ಫೈನಾನ್ಷಿಯಲ್ ಕೇಸಸ್ ಆಲ್ಸೋ, ದ ಬ್ಯಾಂಕ್ ಆ್ಯಂಡ್ ದ ಬಾರೋವರ್, ಅದು ಬರುತ್ತಾ ಇಲ್ಲಿ? ಬರುತ್ತೆ. ಅಂದರೆ ಕಮರ್ಷಿಯಲ್ ಸಾಲ, ಬ್ಯಾಂಕು ಮತ್ತು ಸಾಲಗಾರ. ಕಮರ್ಷಿಯಲ್ ಕೋರ್ಟ್ ಆ್ಯಕ್ಟ್ನ ಪ್ರಕಾರ ಇಂತಿಂಥದ್ದು ಕಮರ್ಷಿಯಲ್ ವ್ಯಾಜ್ಯ ಅಂತ ಅಲ್ಲಿ ನಿರ್ಧರಿಸಿದ್ದಾರೆ. ನಾವು ಸೆಕ್ಷನ್ 2 ಅಂತ ಹೇಳ್ತೀವಿ. ಅದರಲ್ಲಿ ಒಂದು 21 ಥರದ ವ್ಯಾಜ್ಯಗಳನ್ನ ಹೇಳಿದ್ದಾರೆ. ಪಾರ್ಟ್ನರ್ಶಿಪ್ ವ್ಯಾಜ್ಯ, ಮನೆ ಕನ್ಸ್ಟ್ರಕ್ಷನ್ ಬಗ್ಗೆ ಬರುವಂಥ ವ್ಯಾಜ್ಯ, ಕಾಂಟ್ರಾಕ್ಟರ್ಗೂ ಓನರ್ಗೂ ಬರುವಂಥದ್ದು, ಡೆವಲಪರ್ಗೂ ಬರುವಂಥದ್ದು, ಆಮೇಲೆ ಬ್ಯಾಂಕ್ನ ವ್ಯವಹಾರದ ವ್ಯಾಜ್ಯ, ಹಾಗೆ ಸುಮಾರು 21 ಥರ ಇದೆ. ಆ ಎಲ್ಲ ವ್ಯಾಜ್ಯಗಳು ಕಮರ್ಷಿಯಲ್ ಡಿಸ್ಪ್ಯೂಟ್ ಅಂತ ಆಗುತ್ತೆ. ಡೆಟ್ ರಿಕವರಿ ಟ್ರಿಬ್ಯುನಲ್ ಇತ್ತಲ್ಲ, ಅದು ಈಗ ಕಮರ್ಷಿಯಲ್ ಕೋರ್ಟ್ ಆಗಿದೆಯಾ ಅಥವಾ ಡೆಟ್ ರಿಕವರಿ ಟ್ರೈಬ್ಯುನಲ್ ಆಗಿದೆ. ಆದರೆ ಡೆಟ್ ರಿಕವರಿ ಟ್ರೈಬ್ಯುನಲಲ್ಲಿ ಒಂದು ಪರ್ಟಿಕ್ಯುಲರ್ ಅಮೌಂಟಿಂದ ಮೇಲಿದ್ದಾಗ ಮಾತ್ರ ಅದು ಹೋಗುತ್ತೆ. 20 ಲಕ್ಷಕ್ಕಿಂತ ಮೇಲಿದ್ದ ಮಾತ್ರ. ಅದಕ್ಕಿಂತ ಮೊದಲಿಂದ 20 ಲಕ್ಷಕ್ಕಿಂತ ಕೆಳಗಿದ್ದು 3 ಲಕ್ಷಕ್ಕಿಂತ ಮೇಲೆ ಇದ್ದರೆ ಅದು ಬ್ಯಾಂಕಿನ ವ್ಯವಹಾರ ಆಗಿದ್ದರಿಂದ ಕಮರ್ಷಿಯಲ್ ಡಿಸ್ಪ್ಯೂಟ್ ಆಗುತ್ತೆ. ಆ ಕೇಸುಗಳಿಗೆ ಸಿವಿಲ್ ಕೋರ್ಟಿಗೆ ಹೋಗೋಕ್ಕೆ ಆಗಲ್ಲ. ಮೊದಲು ಅದೇ ಸಿವಿಲ್ ಕೋರ್ಟು ಈಗ ಇತ್ಯರ್ಥಗಳು ಮಾಡ್ತಾಯಿತ್ತು. ಆ ಕೋರ್ಟ್ನಲ್ಲಿ ಈಗಾಗಲೇ 150 ಕೇಸ್ ಇರೋದು. ಈ ಕಮರ್ಷಿಯಲ್ ಕೇಸ್ಗಳು ಅಲ್ಲಿಗೆ ಹೋಗಿ ಆ 150ಕ್ಕೂ ಆದ್ಯತೆ ಕೊಡೋಕ್ಕಾಗ್ತಿರಲಿಲ್ಲ, ಇದಕ್ಕೂ ಕೊಡೋಕ್ಕಾಗ್ತಿರಲಿಲ್ಲ. ಈಗ ಅದಕ್ಕೆ ಬೇರೆ ಕೋರ್ಟು, ಕಮರ್ಷಿಯಲ್ ಕೋರ್ಟಿಗೆ ಬೇರೆ ಕೋರ್ಟ್ ಮಾಡಿದಾಗೆ ಇದಕ್ಕೆ ಪೂರ್ತಿ ಆದ್ಯತೆ ಕೊಡ್ತಾ ಇದ್ದಾರೆ. ಅದರಲ್ಲಿ ಕೆಲವು ಕಾನೂನ ಬೇರೆ ಇದನ್ನು ಬದಲಾಯಿಸಿದ್ದಾರೆ. ಅಲ್ಲಿ ನೀವು ಡೈರೆಕ್ಟಾಗಿ ಕೋರ್ಟ್ಗೆ ಹೋಗೋಕ್ಕಾಗಲ್ಲ. ಈಗ ನಾನು ನಿಮ್ಗೆ ಹೇಳಿದ್ನಲ್ಲ ಎಕ್ಸಾಂಪಲು, ಕರೆಕ್ಟ್. ನಾನು ಈಗ ಬಹುಶಃ ನಿಮಗೆ 3 ಲಕ್ಷ ರೂಪಾಯಿ ಕೊಡಬೇಕಾಯ್ತು ಅಂತ, ಈ ಕಮರ್ಷಿಯಲ್ ಕೋರ್ಟ್ ಕೇಸಸ್ ಬಗ್ಗೆ. ಕಮರ್ಷಿಯಲ್ ಕೋರ್ಟ್ ಕೇಸಸ್ ಬಗ್ಗೆ ಈಗ ನಿಮ್ಮಿಂದ ನಾನು ಸೋಫಾ ತೊಗೊಂಡಿದ್ದೀನಿ, ನಾನು ಒಂದು 10 ಲಕ್ಷ ರೂಪಾಯಿ ಬಿಲ್ ಮಾಡಿದ್ದೀನಿ, ನೀವು ಬಿಲ್ ಮಾಡಿದ್ದೀರಿ, ನಾನು ನಿಮಗೆ ಬಹುಶಃ 5 ಲಕ್ಷ ಕೊಟ್ಟಿದ್ದೀನಿ, ಇನ್ನು 5 ಲಕ್ಷ ಕೊಟ್ಟಿಲ್ಲ ಅಂದ್ಕೋಣ. ಅದು ಈಗ ಕಮರ್ಷಿಯಲ್ ವ್ಯಾಜ್ಯ ಆಯಿತು. ನೀವು ಸಿವಿಲ್ ಕೋರ್ಟ್ಗೆ ಹೋಗೋಂಗಿಲ್ಲ. ಒಂದು ಡೈರೆಕ್ಟಾಗಿ ಕೋರ್ಟ್ಗೆ ಹೋಗೋಂಗಿಲ್ಲ. ನೀವು ನಾನು ನಿಮಗೆ 5 ಲಕ್ಷ ಕೊಟ್ಟಿಲ್ಲಲ್ಲ, ನಾನು ಕೊಡೋದಿಲ್ಲ ತೀರ್ಮಾನ ಆಯ್ತಲ್ಲ, ನಾಳೆ ಬೆಳಗ್ಗೆ ನೀವು ಕೋರ್ಟ್ಗೆ ಹೋಗೋಂಗಿಲ್ಲ. ಮಧ್ಯಸ್ಥಿಕೆ ಮೂಲಕ ಹೋಗಬೇಕು. ಮೊದಲು ನೀವು ಮಧ್ಯಸ್ಥಿಕೆ ಮಾಡಬೇಕು.
ಈಗ ನಾನು ಮಧ್ಯಸ್ಥಗಾರ ಎಲ್ಲಿ ಹುಡ್ಕೊಂಡು ಹೋಗ್ಬೇಕು? ಅದಕ್ಕೊಂದು ವೇದಿಕೆ ಮಾಡಿದ್ದಾರೆ, ಅದಕ್ಕೊಂದು ಕಾನೂನು ಇದು ಮಾಡಿದ್ದಾರೆ. ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಅಂತಿದೆ. ನಮ್ಮ ಬೇರೆ ಇದೇ ವಕೀಲ ವಾಹಿನಿ ಇದರಲ್ಲಿ ನಾವು ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೀವಿ, ಬೇರೆ ಬೇರೆ ಇದಿದೆ. ಸೊ ಅಲ್ಲಿ ಏನಾಗುತ್ತೆ, ಆ ಡಿಸ್ಪ್ಯೂಟನ್ನು ಮಧ್ಯಸ್ಥಗಾರ ಮುಂದೆ ಹೋಗಿ ಇಬ್ಬರು ಪಾರ್ಟಿಗಳು ಅವ್ರ ಮುಂದೆ ಕೂತು ನೀವು ನಿಮ್ಮ ಕಾರಣವನ್ನು ಹೇಳಬೇಕಾಗತ್ತೆ. ಯಾಕೆ ನೀವು 5 ಲಕ್ಷ ಕೇಳ್ತಾ ಇದ್ದೀರಿ ಅಂತೇಳಿ ನಾನು ನನ್ನ ಕಾರಣವನ್ನು ಕೊಡಬೇಕಾಗ್ತದೆ, ಅಂದರೆ ಪರ್ಚೇಸರು. ಅಲ್ಲಿ ಕೂತು ನಾನು 5 ಲಕ್ಷನೂ ಕೊಡ್ತೀನಿ, ಸ್ವಲ್ಪ ಸಮಯ ಕೊಡಿ ಅಂತ ಹೇಳ್ಬೋದು. ಇಲ್ಲ ನಿಮ್ಮ ಕೊಡಿಸಿದ್ರಲ್ಲಿ ಬಟ್ಟೆ ಸರಿ ಇರಲಿಲ್ಲ, ಅದು ಹರಿದೋಗಿತ್ತು, ಕಾಲು ಮುರಿದೋಗಿತ್ತು, ಹೀಗೆಲ್ಲ ಹೇಳಿ ನಾನು 4 ಲಕ್ಷನೇ ಕೊಡ್ತೀನಿ ಅಂತ ಹೇಳ್ಬೋದು. ಅಲ್ಲಿ ಒಂದು ಏನೋ ಒಂದು ಅಂತ್ಯ ಕಾಣುತ್ತೆ, ಒಂದು ನಮ್ಮಿಬ್ಬರ ಮಧ್ಯೆ ಒಂದು ಕರಾರಾಗುತ್ತೆ. ಆ ಕರಾರು ಪ್ರಕಾರ ಅಲ್ಲಿ ಇಂಥ ಹಣವನ್ನು ಪ್ರಶಾಂತ್ ಚಂದ್ರ ಅವರು ಹೆಗಡೆಯವರಿಗೆ ಇಂಥ ತಾರೀಕು ಕೊಡ್ತಾರೆ ಅಂತಾಗುತ್ತೆ. ಅದೇ ಕೋರ್ಟ್ನ ಆದೇಶದಷ್ಟೇ ಅದಕ್ಕೆ ಬೆಲೆ ಇದೆ. ಕೋರ್ಟ್ ಡಿಕ್ರಿ ಅಂತ ಕರೀತಾರೆ, ಇಟ್ಸ್ ಎ ಡಿಕ್ರಿ. ಇದರಿಂದ ಏನಾಯಿತು, ನೀವು ಕೋರ್ಟ್ಗೆ ಹೋಗೋದು ತಪ್ಪಿತು. ಕೋರ್ಟ್ಗೆ ಹೋಗೋ ಬದಲು ಮಧ್ಯಸ್ಥಿಕೆ ಮೂಲಕ ನೀವು ಅಲ್ಲೇ ಇತ್ಯರ್ಥ ಮಾಡ್ಕೊಂಡಿದ್ದಾಗಿ ಕೋರ್ಟಿಗೆ ಹೋಗಿ ನೀವು ಯಾವ ಆದೇಶವನ್ನು ಪಡಿತಿದ್ರೋ ಡಿಕ್ರಿ, ಅದನ್ನು ಪಡೆದಷ್ಟೇ ನಿಮಗೆ ಲಾಭ ಆಯಿತು. ಇಲ್ಲಿ ನಾಳೆ ನಾನು 5 ಲಕ್ಷವನ್ನು ನಿಮಗೆ ಕೊಡಬೇಕು ಅಂತ ಒಪ್ಕೊಂಡು ಕೊಡ್ದಿದ್ದರೆ ನೀವು ಮತ್ತೆ ಕೇಸ್ ಹಾಕಿ ಕೋರ್ಟ್ನ ಆದೇಶವನ್ನು ಉಲ್ಲಂಘನೆ ಮಾಡಿದರೆ ಏನಾಗ್ತಿತ್ತೋ ಅದೇ ಥರ ನನ್ನ ಮೇಲೆ ನೀವು ಕೇಸ್ ಹಾಕಿ ನನ್ನ ಮೇಲೆ ರಿಲೀಫ್ ಜಡ್ಜ್ಮೆಂಟ್ ಹೇಳ್ತೀವಿ ನಾವು, ಡಿಕ್ರಿ ಅಂತ ಕೇಳ್ತೀವಿ. ಡಿಕ್ರಿ ಎನ್ಫೋರ್ಸಿಂಗ್ ಆಫ್ ಡಿಕ್ರಿ ಅಂತ ಪಡಿಬೋದು ನೀವು. ಸೊ ಒಂದು, ಕೋರ್ಟ್ಗೆ ಹೋಗೋದು ಉಳಿತು. 2, ಕೋರ್ಟ್ಗೂ ಸಮಯ ಸಿಕ್ತು, ಅಷ್ಟು ಸಮಯ ಉಳಿತರಿಗೆ. ಸೊ ಪಾರ್ಟಿಗಳಿಗೂ ಸಮಯ ಉಳಿತು, ಕೋರ್ಟಿಗೂ ಸಮಯ ಉಳಿತು, ಕೇಸು ಕಡಿಮೆ ಆಯಿತು, ವ್ಯಾಜ್ಯವು ಪರಿಹಾರ ಆಯಿತು. ವೆರಿ ಗುಡ್. ಈ ಕಾರ್ಯಕ್ರಮದ ಮುಗಿಸುವ ಮುಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂಥ ಒಂದು ತಯಾರಿ ಮಾಡೋಣ ಅಂತ ಹೇಳ್ಕೊಂಡು ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.